ವೆಲ್ಕಮ್ ಬ್ಯಾಕ್ ಗೈಸ್. ನೀವೇನಾದರೂ ಫಸ್ಟ್ ವಿಡಿಯೋನ ಕಂಪ್ಲೀಟ್ ಮಾಡಿಕೊಂಡು ಹೋಮ್ ವರ್ಕ್ ಮಾಡಿ ಸೆಕೆಂಡ್ ವಿಡಿಯೋಗೆ ಬಂದಿದ್ದೀರಾ ಅಂದರೆ ಆಲ್ರೆಡಿ 80% ಜನಕ್ಕಿಂತ ಮುಂದೆ ಇದ್ದೀರಾ ಅಂತ ಅನ್ಕೋಬಿಡಿ. ಕಂಗ್ರಾಟ್ಸ್ ಆನ್ ದ್ಯಾಟ್. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಆ್ಯಂಡ್ ಈ ವಿಡಿಯೋದಿಂದ ಏನೇನು ಕಲಿಬೇಕು ಅಂದ್ಕೊಂಡಿದ್ದೀರಾ ಅಂತಲೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಪೋಸ್ಟ್ ಮಾಡಿಬಿಡಿ. ಹಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ, ವಿಡಿಯೋದಲ್ಲಿ ಬೇಸಿಕಲಿ ನಾನು ವೇರಿಯೇಬಲ್ಸ್, ಡೇಟಾ ಟೈಪ್ಸ್, ಅರ್ಥಮೆಟಿಕ್ ಆಪರೇಟರ್ಸ್ ಮತ್ತು ಎಕ್ಸ್ಟೆನ್ಷನ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಪೈಥನಲ್ಲಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಇದು ಫಂಡಮೆಂಟಲ್ಸ್ ಆಗಿರುತ್ತೆ, ನೀವು ಮುಂದೆ ಏನು ಕಲಿತೀರಾ ಅನ್ನೋದಕ್ಕೆ. ಸೊ ಇದನ್ನೆಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಆಯಿತಾ. ಲೈಕ್ ನೋಟ್ಸ್ ಇರಲ್ಲ, ಸ್ವಲ್ಪ ಜಾಸ್ತಿ ನಾನು ಪ್ರಾಕ್ಟಿಕಲಿ ಹೇಳ್ಕೊಡ್ತಾ ಇರ್ತೀನಿ. ಸೊ ಬೇಸಿಕಲಿ ಫಸ್ಟು ನಾವು ವೇರಿಯೇಬಲ್ ಬಗ್ಗೆ ತಿಳ್ಕೊಬೇಕು. ವೇರಿಯೇಬಲ್ ಅಂದರೆ ಏನು? ವೇರಿಯೇಬಲ್ ಎಲ್ಲೋ ಕೇಳಿದ್ದೀನಿಲ್ಲ ಅಂತ ನೀವು ಅನ್ಕೋತಿರ್ಬೋದು. ಎಲ್ಲೂ ಇಲ್ಲ. ಮ್ಯಾಥಮೆಟಿಕ್ಸ್ ನಿಮ್ಮ ಟೀಚರ್ ನೋಡಿ, ಲೈಕ್ 5 ರಜಾ ಕೊಟ್ಟರು 5 ರಜಾನೂ ಹಾಕಲ್ಲ, 10 ರಜಾ ಇದ್ದರೂ ಲೈಕ್ 1 ರಜಾ ಹಾಕಲ್ಲ, ಬಂದ್ಬಿಟ್ಟು ಹೇಳ್ಕೊಡ್ತಾ ಇರ್ತಾರೆ ಮ್ಯಾಥಮೆಟಿಕ್ಸ್ ಟೀಚರ್ಸು. ಸೊ ಮ್ಯಾಥ್ಸಲ್ಲಿ ಕಲ್ತಿರ್ತೀರ ವೇರಿಯೇಬಲ್ಸ್ನ. ಲೈಕ್ ನಂಬರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ 10 ಇದೆ, 20 ಇದೆ, 30 ಇದೆ. ಇದನ್ನೆಲ್ಲ ಮ್ಯಾಥ್ಸಲ್ಲಿ ಏನು ಹೇಳ್ತಿದ್ವು? ಕಾನ್ಸ್ಟೆಂಟ್ಸ್ ಅಂತ ಹೇಳ್ತಿದ್ವು. ಲೈಕ್ 10 ಅಂದರೆ ಯಾವಾಗಲೂ 10ಏನೆ, 20 ಅಂದರೆ ಯಾವಾಗಲೂ 20. ಬಟ್ ವೇರಿಯೇಬಲ್ಸ್ ಅಂತಲೂ ಸಹ ಇತ್ತು ನೋಡಿ. ಎ ಬಿ ಸಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಲೈಕ್ ಅದರಲ್ಲೆಲ್ಲ ಎ ಮತ್ತು ಬಿ ಏನಾದರೂ ಹಾಕ್ಬೋದಲ್ವ, ನಾವು 2 ಮತ್ತು 10 ಅಂತ ಸಬ್ಸ್ಟಿಟ್ಯೂಟ್ ಮಾಡು ಸಹ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ ಏನು ವೇರಿಯೇಬಲ್ ಅಂತ ಕರಿತಿದ್ವು, ಪೈಥನ್ನಲ್ಲೂ ಸಹ ವೇರಿಯೇಬಲ್ ಅಂದರೆ ಸಮಥಿಂಗ್ ಲೈಕ್ ಹೂಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್ ಎಟ್ ಎನಿ ಟೈಮ್. ಓಕೆ, ಅದ್ರ ವ್ಯಾಲ್ಯೂ ಇವತ್ತು 10 ಇದ್ರೆ, ಇವತ್ತು ಅನ್ನೋದಕ್ಕಿಂತ ಇವಾಗ 10 ಇದ್ರೆ ಅದ್ರ ಮುಂದೆ ಅದನ್ನು 20 ಆಗಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ 20 ಇದ್ರೆ ಅದನ್ನು ಮತ್ತೆ 35. ಓಕೆ, ಪೈಥನಲ್ಲಿ ಹೆಂಗೆ ಅಂದರೆ ಡೈನಾಮಿಕಲಿ ಟೈಪ್ ಹೇಳ್ಕೊಡಿದ್ದೀನಿ, ಯೂನಿಫಾರ್ಮ್ ಚೇಂಜ್ ಮಾಡ್ಬೋದು ಅದೇ ರೀತಿ. ಸೊ 20 ಇದ್ರೆ ನಾಳೆ ಅದು ಚಂದನ ಆಗ್ಬೋದು. ಓಕೆ, ಈ ರೀತಿ ವೇರಿಯೇಬಲ್ಸ್ ಅಂದರೆ ಸಮಥಿಂಗ್ ಹೂಸ್ ವ್ಯಾಲ್ಯೂ ಚೇಂಜಸ್, ಲೈಕ್ ಇಟ್ ಕ್ಯಾನ್ ಬಿ ಚೇಂಜ್ಡ್. ಬಟ್ ಕಾನ್ಸ್ಟೆಂಟ್ ಅಂದರೆ ಏನು? ಇದ್ರ ಆಪೋಸಿಟ್. ಇಲ್ಲಿ ಏನು 10, 20, 30 ಇತ್ತು, ಒಂದ್ಸಲ ಇಟ್ಬಿಟ್ರೆ ಅದೇ ಕಾನ್ಸ್ಟೆಂಟ್. ಓಕೆನಾ. ಸ್ವಲ್ಪ ಲ್ಯಾಂಗ್ವೇಜಸಲ್ಲಿ ಕಾನ್ಸ್ಟ್ ಅಂತ ಎಲ್ಲ ಇದೆ, ಬಟ್ ಪೈಥನಲ್ಲಿ ಕಾನ್ಸ್ಟ್ ಅಂತ ಒಂದು ಆ್ಯಕ್ಚುಯಲ್ ಕೀವರ್ಡ್ ಏನಿಲ್ಲ. ಬಟ್ ದೆನ್ ಯು ಕ್ಯಾನ್ ಯೂಸ್ ವೇರಿಯೇಬಲ್ ಆಸ್ ಎ ಕಾನ್ಸ್ಟೆಂಟ್. ಮುಂದೆ ಏನು ಚೇಂಜ್ ಮಾಡಿಲ್ಲ ಅಂದರೆ ಅದು ಕಾನ್ಸ್ಟೆಂಟ್ ಥರ ಇರುತ್ತೆ. ಓಕೆ, ಅದು ಲೈಕ್ ತಲೆ ಮೇಲೆ ಹೋಗ್ತಿರೋ, ತಲೆ ಕೆಡ್ಸ್ಕೊಬೇಡಿ. ಬೇಸಿಕಲಿ ಇಲ್ಲಿ ವೇರಿಯೇಬಲ್ ಹೇಳ್ತಾ ಇದ್ದೀನಿ. ವೇರಿಯೇಬಲ್ ಅಂದರೆ ಎ ಬಿ ಸಿ ಅಂತ ಏನು ಮ್ಯಾಥ್ಸಲ್ಲಿ ಹೇಳ್ತಿದ್ರಿ ಅದೇ ರೀತಿ ಇಲ್ಲೂ ಸಹ ನೀವು ಲೈಕ್ ಎ ಬಿ ಸಿನೇ ಬೇಕು ಅಂತ ಏನು ಇಲ್ಲ, ನೀವು ನೇಮ್ ಅಂತ, ಏಜ್ ಅಂತ ಅದರ ವೇರಿಯೇಬಲ್ಸ್ ಮಾಡ್ಕೋಬೋದು. ಸೊ ಬೇಸಿಕಲಿ ವೇರಿಯೇಬಲ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕೋಡಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾವು ಸ್ಕ್ರೀನ್ಗೆ ಹೋಗೋಣ. ಓಕೆ, ವಿ ಎಸ್ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು 1.py ಅನ್ನೋ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ 1.py ಫಸ್ಟ್ ವೀಡಿಯೋಗಾಯಿತು. ಈಗ ಸೆಕೆಂಡ್ ವೀಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಅಂತ ಕೊಡ್ತೀನಿ, ಇಲ್ಲಿ ಹೊಸ ನ್ಯೂ ಫೈಲ್ ಕ್ರಿಯೇಟ್ ಮಾಡೋಕ್ಕೆ. ನೆಕ್ಸ್ಟು 2.py ಅಂತ ಮಾಡ್ತೀನಿ. ಇದೇನಿದು ಪಿ ವೈ ಎಲ್ಲೋ ಕೇಳಿದ್ದೀನಿಲ್ಲ ಅಂತ ಅನ್ಕೋತಿರ್ಬೋದು. ಪೈಥನಲ್ಲಿ ಪಿ ವೈ ಇದೆ ನೋಡಿ, ಅದೇ ಪಿ ವೈ. ಬಟ್ ಇಲ್ಲೇನಕ್ಕೆ ಪಿ ವೈ ಕೊಟ್ರಿ ಅಂತ ನೀವು ಕೇಳ್ಬೋದು. ಓಕೆನಾ, ಅದನ್ನು ಸಹ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಸಹ ಇಂಪಾರ್ಟೆಂಟು. ಸೊ ಏನಂದರೆ ಬೇಸಿಕಲಿ ಇವಾಗ ಒಂದು ವಿಡಿಯೋ ಫೈಲ್ ಇದೆ ಅಂತ ಅಂದ್ಕೊಳ್ಳಿ, ನೀವು ಡೌನ್ಲೋಡ್ ಮಾಡ್ತೀರಾ ಇಂಟರ್ನೆಟ್ಟಿಂದ ವೀಡಿಯೋಸು. ಸೊ ಅದರ ವೀಡಿಯೋಸ್ ಏನಿರುತ್ತೆ .mp4 ಕೇಳಿದ್ದೀರಾ, .mkv ಕೇಳಿರ್ತೀರಾ, ಅಥವಾ ಫೋಟೋಸ್ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಅಥವಾ ಫೋಟೋಸ್ ಇದ್ದರೆ .png, .jpg. ಸೊ ನೋಡಿ, ಇದು ಇಮೇಜ್ ಡಾಕ್ಯುಮೆಂಟ್ ಆಯಿತಾ, ಇದು ವಿಡಿಯೋ ಡಾಕ್ಯುಮೆಂಟು. ಸೊ ಈ ಎಕ್ಸ್ಟೆನ್ಷನ್ ಏನು ಹೇಳುತ್ತೆ ಅಂದರೆ, ಒಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಏನು ಹೇಳ್ತಿದ್ದೀವಿ ಅಂದರೆ, ಈ ಏನು ಫೈಲ್ ಇಟ್ಟಿದ್ದೀವಿ ಅದು ಒಂದು ವಿಡಿಯೋ. ಸೊ ಪ್ಲೇ ಮಾಡಬೇಕಾದ್ರೆ ವಿಡಿಯೋ ಪ್ಲೇಯರ್ನ ಯೂಸ್ ಮಾಡಿ ಪ್ಲೇ ಮಾಡು. ಹಾಗೆ ಇಮೇಜ್ಗೂ ಹಿಂಗೆ. ಬಟ್ ಪೈಥನ್ ಫೈಲ್ಗೂ ಒಂದು ಇರಬೇಕಲ್ವಾ. ಸೊ ಇದನ್ನು ರನ್ ಮಾಡಬೇಕಾದ್ರೆ ಇದು ಪೈಥನ್ ಫೈಲ್. ಸೊ ಪೈಥನ್ನಾಗೆ ಲೈಕ್ ಪೈಥನ್ ರನ್ ಟೈಮಲ್ಲಿ ಇದನ್ನು ರನ್ ಮಾಡಬೇಕಾಗುತ್ತೆ ಅಂತ ಹೇಳೋಕ್ಕೆ .py ಅನ್ನೋ ಒಂದು ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ. ನೀವು ನೋಟ್ ಪ್ಯಾಡಲ್ಲಿ ಕೋಡ್ ಬರೀರಿ, ವಿ ಎಸ್ ಕೋಡಲ್ಲಿ ಕೋಡ್ ಬರೀರಿ, ಎಲ್ಲಾದರೂ ಕೋಡ್ ಬರೀರಿ, ಅದಕ್ಕೇನು ಮ್ಯಾಟರ್ ಆಗಲ್ಲ. ಲೈಕ್ ಕೋಡ್ ಬರೆದಾದ್ಮೇಲೆ ಫೈಲ್ನ ಸೇವ್ ಮಾಡಬೇಕು ಅಂದರೆ .py ಅನ್ನೋ ಒಂದು ಎಕ್ಸ್ಟೆನ್ಷನ್, ಲೈಕ್ ಫೈಲ್ ನೇಮ್ ಇಲ್ಲಿ ಬರುತ್ತೆ, ಫೈಲ್ ನೇಮು. ಸೊ ಫೈಲ್ ನೇಮ್ .py ಅಂತ ಸೇವ್ ಮಾಡ್ತೀವಿ. ಆವಾಗ ಗೊತ್ತಾಗುತ್ತೆ ಇದು ಪೈಥನ್ ಫೈಲ್ ಅಂತ. ಓಕೆನಾ, ಅದಕ್ಕೋಸ್ಕರ ನಾನು 2.py ಅಂತ ಸೇವ್ ಮಾಡಿದೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಾವು ಸ್ಕ್ರೀನಿಗೆ ಬರೋಣ. ಇಲ್ಲಿ ಬೇಸಿಕಲಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಔಟ್ಪುಟ್ ನಿಮಗೆ ಕಾಣಿಸೋಕ್ಕೋಸ್ಕರ. ಓಕೆ, ಇವಾಗ ವೇರಿಯೇಬಲ್ಸ್ ಕಲಿತಾ ಇದ್ದೀವಿ. ಸೊ ಬೇಸಿಕಲಿ ನಾನು ಹೇಳಿದೆ 10, 20 ಇದೆಲ್ಲ ಕಾನ್ಸ್ಟೆಂಟ್ಸ್ ಅಂತ. ಈಗ 10, 20ನ ವೇರಿಯೇಬಲ್ ಆಗಿ ಇಡಬೇಕು ಅಂದರೆ ಒಂದು ಎ ಅಂತ ತಗೋತೀನಿ. ಎ ಇಸ್ ಎ ವೇರಿಯೇಬಲ್ ನೋಡಿ, ಇದರಲ್ಲಿ ಮಾಡ್ತಿದ್ವು ನೋಡಿ, ಲೈಕ್ ಮ್ಯಾಥ್ಸಲ್ಲಿ ಅದೇ ರೀತಿ. ಬಿ ಇಸ್ ಆಲ್ಸೋ ವೇರಿಯೇಬಲ್. ಓಕೆ, ನೆಕ್ಸ್ಟ್ ನೋಡಿ, ಎ ಮತ್ತು ಬಿ ಯಲ್ಲಿ ಲೈಕ್ ಎ ಯಲ್ಲಿ 10 ಸ್ಟೋರ್ ಆಗಿದೆ ಆ್ಯಂಡ್ ಬಿ ಯಲ್ಲಿ 20 ಸ್ಟೋರ್ ಆಗಿದೆ ಥರ ಇಟ್ಕೊಳ್ಳಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಈಕ್ವಲ್ಸ್ ಅಂದರೆ ಏನೋ, ಎಗೆ 10ನ
ಲೈಕ್ 10ನ ಸ್ಟೋರ್ ಮಾಡ್ತಿದ್ದೀವಿ ಎ ಅಲ್ಲಿ ಅಂತ, ಓಕೆನಾ. ಇದನ್ನ ಎ ಬಿ ಅಂತ ಲೈಕ್ ಜಸ್ಟ್ ನೀವು ಕೋಡಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಬಟ್ ಲೈಕ್ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೆ ಅದನ್ನು ನೇಮ್ ಕಂಪ್ಲೀಟಾಗಿ ಹೇಳಿರ್ತೀವಿ ಆಯಿತಾ. ಸೊ ಬೇಸಿಕಲಿ ಏನಿರುತ್ತೆ, ಈಗ ನೇಮ್ನ ಸ್ಟೋರ್ ಮಾಡಬೇಕು ಅಂದರೆ ನೇಮ್ ಚಂದನ್, ಓಕೆ ನೋಡಿ ಸಿಂಪಲ್. ಸೊ ನೆಕ್ಸ್ಟು ಇನ್ನೊಂದೇನೋ ಏನೋ ಇಡಬೇಕು ಅಂತ ಅಂದ್ಕೊಳ್ಳಿ, ಈಸ್ ಸ್ವಿಚ್ ಆನ್, ಸ್ವಿಚ್ ಆನ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀವಿ, ಇಲ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತೀವಿ. ಓಕೆ, ಬೇಸಿಕಲಿ ಏನು ಮಾಡ್ತಿದ್ದೀವಿ ಇಲ್ಲಿ, ಒಂದು ವೇರಿಯೇಬಲ್ ಒಂದು ನೇಮ್ನ ಇಟ್ಕೋತಾ ಇದ್ದೀವಿ. ಅಂದರೆ ಇದು ಏನಿಲ್ಲ, ಒಂದು ಲೊಕೇಶನ್ ಅಷ್ಟೇ. ಈಗ ರ್ಯಾಮ್ ಕಾರ್ಡ್ ನೋಡಿರ್ತೀರಾ ನೀವು, ರ್ಯಾಮ್ ಕಾರ್ಡ್ ಗೊತ್ತಿಲ್ಲ, ಮೆಮರಿ ಇರುತ್ತೆ ನೋಡಿ ಕಂಪ್ಯೂಟರ್ಲಿ, ಅಲ್ಲಿ ಒಂದು ಅಡ್ರೆಸ್ ಇದೆ, ಅಡ್ರೆಸ್ಗೆ ಇದು ಪಾಯಿಂಟ್ ಮಾಡ್ತಾ ಇರುತ್ತೆ. ಆ ಅಡ್ರೆಸ್ಸಲ್ಲಿ ಟ್ರೂನ ಸ್ಟೋರ್ ಮಾಡು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನೋಡಿ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಹಂಗೆ ಆ ಅಡ್ರೆಸ್ಸಲ್ಲಿ ಚಂದನ್ ಇರಬೇಕು, ಲೈಕ್ ಒಂದೇ ಅಡ್ರೆಸ್ ಇರಲ್ಲ, ಮಲ್ಟಿಪಲ್ ಕನ್ಸಿಕ್ಯೂಟಿವ್ ಇದ್ರೂ ಸಹ ಬೇಸಿಕಲಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ನೇಮು ಆ ಅಡ್ರೆಸ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಲೈಕ್ ಅದು ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ, ಬೇಸಿಕಲಿ ಇಲ್ಲಿ ನೇಮ್ ಅನ್ನೋದು ಒಂದು ಬಾಕ್ಸು, ಆ ಬಾಕ್ಸ್ ಒಳಗಡೆ ಚಂದನ್ನ ಹಾಕ್ತಾ ಇದೀವಿ ಈಗ, ಬೇಸಿಕ್ ಹಂಗೆ ಇಟ್ಕೊಬಿಡಿ ಆಯಿತಾ. ಸೊ ವೇರಿಯೇಬಲ್ಸ್ ಅಂದರೆ ಇಷ್ಟೇ, ಪೈಥಾನಿಗೆ ನಿಮ್ಮ ಮ್ಯಾಥ್ಸಲ್ಲಿ ಏನು ಕಲ್ತಿದ್ರಿ ಅಷ್ಟೇ ವೇರಿಯೇಬಲ್ಸು. ಸೊ ನೆಕ್ಸ್ಟು ವೇರಿಯೇಬಲ್ಸ್ನ ಅಸೈನ್ ಮಾಡೋದು ಹಿಂಗೆ, ಓಕೆ, ಎ ಇಸ್ ಈಕ್ವಲ್ ಟು 10 ಅಂತ. ಬಟ್ ನೀವು C++ ಎಲ್ಲ ನೋಡಿರ್ಬೋದು, ಇಂಟ್ ಎ ಈಕ್ವಲ್ಸ್ 10 ಆ ಥರ ತಗೋತೀವಿ. ಸೊ ಇಂಟು, ಫ್ಲೋಟು, ಚಾರು ಈ ಥರ ಎಲ್ಲ ನೋಡಿರ್ತೀರ. ಸೊ ಇದೆಲ್ಲ ಏನು, ಸೊ ಎ ಒಂದು ಇಂಟೀಜರ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಿಂದಿನ ಲೆಕ್ಚರ್లో ನಾನು ಹೇಳಿದೆ, ಇಲ್ಲಿ ಡೈನಾಮಿಕಲಿ ಟೈಪ್ಡ್ ಇರೋದ್ರಿಂದ ಇದು ಇಂಟ್ ಅಂತ ಏನು ಹೇಳೋದು ಬೇಕಾಗಿಲ್ಲ. ನೀವು ಏನು ಇಲ್ಲಿ ಕೊಡ್ತಿರಲ್ಲ ಅದ್ರ ಟೈಪ್ನ ತಗೊಂಡು ಎ ಆಟೋಮ್ಯಾಟಿಕ್ ಆಗಿ ಆ ಟೈಪ್ನ ಅದು ಲೈಕ್ ಆ ಟೈಪಾಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಬೇಸಿಕಲಿ ನಾನು ಈಗ ಪ್ರಿಂಟ್ ಎ ಅಂತ ಕೊಟ್ಟರೆ ಏನು ಪ್ರಿಂಟ್ ಆಗಬೇಕು, ಪ್ರಿಂಟ್ ಎ ಅಂತ ಕೊಟ್ಟರೆ 10 ಪ್ರಿಂಟ್ ಆಗಬೇಕು. ಅಂದರೆ ಎ ಅಲ್ಲಿ 10 ಇದೆ. ಅದೇ ನೀವೇನಾದರೂ ಏನೇ ಪ್ರಿಂಟ್ ಮಾಡಬೇಕು ಅಂದರೆ ಅದನ್ನ ಸ್ಟ್ರಿಂಗ್ ಆಗಿ ಕೊಡಬೇಕು. ಸೊ ಸ್ಟ್ರಿಂಗ್ ಆಗಿ ಕೊಟ್ಟು ನಾನು ಏನಾದ್ರು ಪ್ರಿಂಟ್ ಮಾಡಿದ್ರೆ ಇಲ್ಲಿ ಎ ಪ್ರಿಂಟ್ ಆಗುತ್ತೆ, ಓಕೆನಾ. ಬಟ್ ನನಗೆ ಆ ಎ ಅಲ್ಲಿ ಏನು ಸ್ಟೋರ್ ಆಗಿದೆ ಅಂತ ಕೊಡಬೇಕು ಅಂದರೆ ಜಸ್ಟ್ ಎ ವಿತೌಟ್ ಕೋಟ್ಸ್, ಓಕೆ, ವಿತೌಟ್ ಕೋಟ್ಸ್ ಹಾಕ್ತಿದ್ದೀನಿ. ಇವಾಗ ರನ್ ಮಾಡಿದ್ರೆ ನೋಡಿ 10 ಪ್ರಿಂಟ್ ಆಯಿತು, ಬಟ್ ಇಲ್ಲಿ ಎನ ನಾನು ಪ್ರಿಂಟ್ ಒಳಗೆ ಪಾಸ್ ಮಾಡಿದ್ದೀನಿ. ಸೊ ಇದು ವೇರಿಯೇಬಲ್ ಅಂತ ಸಹ ನೋಡಿ ಪೈಥಾನ್ ಹೇಳ್ತಾ ಇದೆ, ಲೈಕ್ ಇಂಟೆಲಿಜೆನ್ಸ್, ಲೈಕ್ ಅದಕ್ಕೋಸ್ಕರ ID ಯೂಸ್ ಮಾಡ್ತೀವಿ ನಾವು, ಓಕೆ. ಸೊ ಎ ಈಕ್ವಲ್ಸ್ 10 ಅಂತ ಕೊಟ್ಟಿದ್ದೀವಿ, ಅದಕ್ಕೆ ಇಲ್ಲಿ ಎ ಇಲ್ಲಿ 10 ಪ್ರಿಂಟ್ ಆಗಿದೆ. ಅದೇ ಎ ಈಕ್ವಲ್ಸ್ ನಾವು 1000 ಕೊಟ್ಟಿದ್ರೆ ನಾನು ರನ್ ಮಾಡಿದ್ರೆ ನೋಡಿ 1000 ಪ್ರಿಂಟ್ ಆಗುತ್ತೆ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಅದೇ ನಾವೇನಾದರೂ ಎ ಪ್ಲಸ್ ಬಿ ಮಾಡ್ಬೋದಾ ಅಂತ ನೋಡೋಣ. ಎ ಪ್ಲಸ್ ಬಿ ಅಂದ್ರೆ ಏನು, 1000 + 20 ಅಂತ ಪ್ರಿಂಟ್ ಆಗಬೇಕು ಅಂತ ನೀವು ಅನ್ಕೋಬೋದು. ಬಟ್ ದೆನ್ ಇದು ಒಂದು ಅರಿಥಮೆಟಿಕ್ ಆಪರೇಟರ್, ಅದ್ರ ಬಗ್ಗೆ ತಿಳ್ಕೊತಾ ಇರ್ತೀವಿ, ಅದಕ್ಕೋಸ್ಕರ ಇವಾಗಲೇ ಹೇಳಿದ್ದೀನಿ ನೋಡಿ. 10 20 ಲೈಕ್ 1020, 1000 + 20 ಲೈಕ್ ಆ್ಯಡ್ ಆಗಿ ಪ್ರಿಂಟ್ ಆಗ್ತಾ ಇದೆ, ಓಕೆನಾ. ಅದನ್ನ ಸಹ ನೀವು ಪ್ರಿಂಟಲ್ಲೇ ನೀವು ಆ್ಯಕ್ಚುಲಿ ಕೊಡ್ಬೋದು. ಸೊ ಬೇಸಿಕಲಿ ಇಲ್ಲಿ ವೇರಿಯೇಬಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈಗ ವೇರಿಯೇಬಲ್ಸ್ ಆಯಿತು, ಈ ವೇರಿಯೇಬಲ್ಸ್ನ ನೀವು ಎ ಬಿ ಸಿ ಹೀಗೆಲ್ಲ ಕೊಡಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಥರ 3 ಲೈನಲ್ಲಿ ಕೊಡೋ ಬದಲು, ಲೈಕ್ ಆ್ಯಕ್ಚುಲಿ ಸೆಮಿಕಾಲನ್ ಬೇಕಾಗಿಲ್ಲ, ಲೈಕ್ 3 ಲೈನಲ್ಲಿ ಕೊಡೋ ಬದಲು ಈಗ ಒಂದೇ ಲೈನಲ್ಲಿ 3 ಕೊಡ್ಬೋದು. ಎ ಬಿ ಸಿ ವ್ಯಾಲ್ಯೂಸ್ನ ಎ ಬಿ ಸಿ ಈಕ್ವಲ್ಸ್, ಇದು ಪೈಥಾನಲ್ಲಿ ಒಂದಿದೆ ಆಯಿತಾ. ಸೊ 10 20 30 ಅಂತ ಕೊಟ್ಟರೆ, ಸೊ ಎ ಅಲ್ಲಿ 10 ಇರುತ್ತೆ, ಬಿ ಅಲ್ಲಿ 20 ಇರುತ್ತೆ, ಆ್ಯಂಡ್ ಸಿ ಅಲ್ಲಿ 30 ಇರುತ್ತೆ ನೋಡಿ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಅದೇ ಏನಾದರೂ ಎ ಬಿ ಸಿಗೂ 3ಕ್ಕೂ ವ್ಯಾಲ್ಯೂ ಒಂದೇ ಇರಬೇಕು ಅಂದರೆ ನೀವು ಹಿಂಗೆ ಮಾಡ್ತೀರಾ ಅಂತ ಅನ್ಕೋತೀನಿ ಇವಾಗ, ಏನಕ್ಕೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಇನ್ನು. ಸೊ 10 10 10 ಹಿಂಗೆ ಕೊಟ್ಟರು ಎ ಬಿ ಸಿಲಿ 10 10 10 ಇರುತ್ತೆ. ಬಟ್ ಇನ್ನು ಸಿಂಪಲ್ ಅಪ್ರೋಚ್ ಅಂದರೆ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ, ಸಿ ಈಕ್ವಲ್ ಟು 10. ಸಿ 10 ಆಗಿ ಬಿ ಸಿಗೆ ಈಕ್ವಲ್ ಆದರೆ ಏನರ್ಥ, ಲೈಕ್ ಬೇಸಿಕಲಿ ಇದೇನು ಸಿ 10 ಆಗುತ್ತೆ. ನೆಕ್ಸ್ಟು ಬಿ ಸಿಗೆ ಈಕ್ವಲ್ ಅಂದರೆ ಸಿ 10 ಇರೋದ್ರಿಂದ ಬಿ ಈಕ್ವಲ್ ಟು ಲೈಕ್ ಬೇಸಿಕಲಿ 10 ಆಗುತ್ತೆ. ಸೊ ಎ ಬಿ ಸಿ 10 ಆಗುತ್ತೆ. ಸೊ ವೇರಿಯೇಬಲ್ ಅಸೈನ್ಮೆಂಟ್ ಹಿಂಗೆ ಆಯಿತಾ. ಸೊ ವೇರಿಯೇಬಲ್ ಅಂದರೆ ಏನು, ಹೆಂಗೆ ಅಸೈನ್ ಮಾಡೋದು, ಈ ಥರ ಎಕ್ಸ್ಟ್ರಾ ಟ್ರಿಕ್ಸ್ ಸಹ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವು ನೋಟ್ಸ್ಗೆ ಹೋಗ್ಬಿಡೋಣ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ವೇರಿಯೇಬಲ್ಸ್ ಅರ್ಥ ಆಯಿತು ನಿಮಗೆ, ಸೊ ವೇರಿಯೇಬಲ್ಸ್ನ ಹಿಂಗೆ ಅಸೈನ್ ಮಾಡ್ತಾರೆ ಅಂತ. ಇಲ್ಲಿ ನಿಮಗೆ ಸ್ವಲ್ಪ ರೂಲ್ಸ್ ಬರುತ್ತೆ, ಓಕೆನಾ. ರೂಲ್ಸ್ ಏನು, ಈಗ ಮ್ಯಾಥ್ಸಲ್ಲಿ ನೀವು ವೇರಿಯೇಬಲ್ನ ಎಕ್ಸ್ ವೈ ಝೆಡ್ ಅಂತ ಹಿಂಗೆ ತಗೋತಿದ್ರಿ ಅಲ್ವಾ, ಅದೇ ನೀವೇನಾದರೂ ಸೀಕೆಂಟ್ ಎಕ್ಸ್ ಹಿಂಗೆ ತಗೋಬೋದಾಗಿತ್ತಾ, ಹಿಂಗೆ ತಗೋಬೋದು, ಬಟ್ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು ನಿಮಗೆ. ಏನಕ್ಕಂದರೆ ಸೀಕೆಂಟ್ ಆಫ್ ಎಕ್ಸ್ ಅಂತ ಲೈಕ್ ನೀವು ಟ್ರಿಗ್ನಾಮೆಟ್ರಿಲಿ ಯೂಸ್ ಮಾಡ್ತಿದ್ರಿ, ಅಥವಾ ಸೈನ್ ಎಕ್ಸ್ ಕಾಸ್ ಎಕ್ಸ್ ಹಿಂಗೆ ತಗೋಬಿಟ್ರೆ ನೀವು ದೊಡ್ಡ ಆಪ್ರೇಷನ್ ಲೈಕ್ ಏನೋ ಮಾಡಬೇಕಾದ್ರೆ ಇಂಟಿಗ್ರೇಷನ್ ಅಥವಾ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ನಿಮ್ಗೆ ಸಖತ್ ಕನ್ಫ್ಯೂಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಸೈನ್ ಎಕ್ಸ್ ಎಲ್ಲ ತಗೋತಿರ್ಲಿಲ್ಲ, ಅಲ್ಲೇನು ಅಷ್ಟು ಕನ್ವೆನ್ಷನ್ ಇರಲಿಲ್ಲ ತಗೋಬಾರ್ದು ಅಂತ, ಬಟ್ ತಗೋತಾ ಇರಲಿಲ್ಲ. ಆ್ಯಂಡ್ ಯೂಶ್ವಲಿ ನಾವು ಒಂದೊಂದೇ ಲೆಟ್ರಲ್ಲಿ ಮುಗಿಸ್ತಾ ಇದ್ವು, ಎ ಬಿ ಅಥವಾ A1 A2 ಆ ಥರ. ಬಟ್ ಬೇಸಿಕಲಿ ಇಲ್ಲೂ ವೇರಿಯೇಬಲ್ಸ್ ನೇಮ್ ಏನು ಕೊಡ್ತೀವಿ, ಇವಾಗ ನಾನು ಎ = 10 ಅಂತ ಕೊಟ್ಟಿದ್ದೆ ನೋಡಿ,
ಈ ತರ ವೇರಿಯಬಲ್ ನೇಮ್ ಕೊಡ್ಬೇಕಾದ್ರೆ ಅಥವಾ ಎ ಇಸ್ ಇಕ್ವಲ್ 10 ಅಥವಾ ನೇಮ್ ಇಸ್ ಇಕ್ವಲ್ ಟು ಚಂದನ್ ಅಥವಾ ಏನೋ ಕೊಡ್ಬೇಕಾದ್ರೆ ಈ ನೇಮ್ ಏನ್ ಕೊಡ್ತೀವಿ ನೋಡಿ, ವೇರಿಯಬಲ್ ನೇಮ್ಗಳು, ಆ ನೇಮ್ಗಳಿಗೂ ಸ್ವಲ್ಪ ರೂಲ್ಸ್ ಇದೆ, ಕನ್ವೆನ್ಷನ್ ಇದೆ, ಅದನ್ನ ನಾವು ಫಾಲೋ ಮಾಡಬೇಕು. ಯಾಕೆ ಫಾಲೋ ಮಾಡಬೇಕು? ಏನಕ್ಕಂದ್ರೆ ಪೈಥನ್ನ ನಾವು ಇಂಟರ್ಪ್ರಿಟರ್ಗೆ ಕೊಡ್ತೀವಿ ನೋಡಿ, ಇಂಟರ್ಪ್ರಿಟರ್ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೆಕ್ನಿಕ್ಸ್ ಯೂಸ್ ಮಾಡುತ್ತೆ. ಅಂತ ಟೆಕ್ನಿಕ್ಸ್ನ ನೀವು ಥಿಯರಿ ಆಫ್ ಕಂಪ್ಯೂಟೇಷನ್, ಪ್ರಿನ್ಸಿಪಲ್ ಆಫ್ ಕಂಪೈಲರ್ಸ್, ಇಂಥ ಲ್ಯಾಂಗ್ವೇಜ್ ಲೈಕ್ ಇಂದ ಸಬ್ಜೆಕ್ಟ್ಸಲ್ಲೂ ಸಹ ನೀವು ಓದಿರ್ತೀರಾ. ನೀವೇನಾದರೂ ಅವಾಗಲೇ ಥರ್ಡ್ ಸೆಮ್ ಆರ್ ಫೋರ್ತ್ ಸೆಮ್ಮಲ್ಲಿ ಮೋಸ್ಟ್ಲಿ ಬರುತ್ತೆ. ಬಟ್ ದೆನ್ ಇವಾಗ ನಿಮಗೆ ಬೇಸಿಕಲಿ ಏನಂದರೆ ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ಬೇಕು ನೀವು, ಕನ್ವೆನ್ಷನ್ಗೋಸ್ಕರನೋ ಅಥವಾ ಅಲ್ಲಿ ಇಶ್ಯೂ ಬರಬಾರ್ದು ಲೈಕ್ ಕಂಪೈಲ್ ಆಗಬೇಕಾದ್ರೆ ಅಂತನೋ. ಸೊ ಬೇಸಿಕಲಿ ಹೆಂಗೆ ಫಾಲೋ ಮಾಡಬೇಕು, ಅಲ್ಲಿ ರೂಲ್ಸ್ ಏನಂದರೆ, ಫಸ್ಟ್ ಆಫ್ ಆಲ್ ವೇರಿಯಬಲ್ ನೇಮ್ಸ್ ಕ್ಯಾನ್ ಕಂಟೈನ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ ಸ್ಕೋರ್ಸ್. ಓಕೆ, ವೇರಿಯಬಲ್ ನೇಮಲ್ಲಿ ನೀವು ಲೆಟರ್ ಇಡ್ಬೋದು, ನಂಬರ್ ಇಡ್ಬೋದು, ಅಂಡರ್ ಸ್ಕೋರ್ ಇಡ್ಬೋದು. ಓಕೆನಾ, ನಾನು ಡ್ಯಾಶ್ ಇಡ್ತೀನಿ, ಸ್ಲ್ಯಾಶ್ ಇಡ್ತೀನಿ, ಹ್ಯಾಶ್ ಇಡ್ತೀನಿ, ಇದೆಲ್ಲ ಆಗಲ್ಲ ವೇರಿಯಬಲ್ ನೇಮ್ಸಲ್ಲಿ. ಓಕೆ, ನೆಕ್ಸ್ಟು, ವೇರಿಯಬಲ್ ನೇಮ್ಸ್ ಮಸ್ಟ್ ಸ್ಟಾರ್ಟ್ ವಿತ್ ಎ ಲೆಟರ್ ಆರ್ ಅನ್ ಅಂಡರ್ ಸ್ಕೋರ್. ಸೊ ವೇರಿಯಬಲ್ ನೇಮ್ನ ಸ್ಟಾರ್ಟ್ ಮಾಡಬೇಕಾದ್ರೇ, ಇವಾಗ ಇಲ್ಲಿ ನೇಮ್ ಇತ್ತು, ಇದನ್ನು ಒನ್ ನೇಮ್ ಅಂತ ಇಡ್ತೀನಿ. ಫಸ್ಟ್ನೇ ಒಂದು ನೇಮು ಈಗ ಫಸ್ಟ್ನೇ ಒಂದು ನೇಮ್ನು ಚಂದನ್ ಅಂತ ಅಂದ್ಬಿಟ್ಟು ನೀವು ಒನ್ ನೇಮ್ ಅಂತ ಇಡ್ತೀನಿ ಅಂತ ಇಡೋಕ್ಕಾಗಲ್ಲ. ಇಲ್ಲಿ ನೋಡಿ ಆಗಲೇ ಎರರ್ ಬಂತು, ಸ್ಟೇಟ್ಮೆಂಟ್ಸ್ ಮಸ್ಟ್ ಬಿ ಸೆಪ್ರೇಟೆಡ್. ಸೊ ಬೇಸಿಕ್ಲಿ ಏನು ಹೇಳ್ತಿದೆ ಅಂದರೆ, ಇಲ್ಲಿ ಏನೋ ನೀನು ಸೆಪ್ರೇಟ್ ಸ್ಟೇಟ್ಮೆಂಟ್ಸ್ನ ಒಟ್ಟಿಗೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳ್ತಾ ಇದೆ. ಸೊ ಬೇಸಿಕಲಿ ಫಸ್ಟ್ ಲೆಟರು ನಿಮಗೆ ಅಂಡರ್ ಸ್ಕೋರ್ ಆಗಿರ್ಬೋದು, ಬಟ್ ನಂಬರ್ ಆಗಿರೋಕ್ಕೆ ಚಾನ್ಸೇ ಇಲ್ಲ, ಅಂಡರ್ ಸ್ಕೋರ್ ಅಥವಾ ಲೆಟರ್ ಆಗಿರಬೇಕು. ಓಕೆ, ಸೊ ಇವಾಗ ನಾನೇನಾದರೂ ಅಂಡರ್ ಸ್ಕೋರ್ ಆದಮೇಲೆ ಒನ್ ನೇಮ್ ಅಂತ ಕೊಟ್ಟರೆ ಬರುತ್ತೆ. ಯಾಕೆ? ಫಸ್ಟು ಅಂಡರ್ ಸ್ಕೋರ್ ಅಥವಾ ಲೆಟರ್ ಇರಬೇಕು, ಅಷ್ಟೇ ಅದರ ರೂಲ್ಸ್ ಇರೋದು. ಸೊ ಬೇಸಿಕಲಿ ಅದಾಯಿತು. ನೆಕ್ಸ್ಟು, ವೇರಿಯಬಲ್ ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದರೆ ಏನು, ಎಲ್ಲೋ ಕೇಳಿದ್ದೀನಿಲ್ಲ ಅಂತ ಅನ್ಕೋತಿರ್ಬೋದು, ಇಲ್ಲೂ ಸಹ ಬರ್ದಿದ್ದೀನಿ ನೋಡಿ. ಸೊ ನೇಮಲ್ಲಿ ಎನ್ ಕ್ಯಾಪಿಟಲ್ ಇದೆ, ಇಲ್ಲಿ ಎನ್ ಕ್ಯಾಪಿಟಲ್ ಇಲ್ಲ. ಸೊ ಎರಡೂ ಸಹ ಡಿಫ್ರೆಂಟ್ ಆಯಿತಾ. ಸೊ ನಾನು ಇಲ್ಲಿ ಪ್ರಿಂಟ್ ಮಾಡಿದ್ರೆ, ಸೊ ಸ್ಮಾಲ್ ಎನ್ ಇಟ್ಕೊಂಡು ನೇಮ್ ಇದು, ನೇಮ್ ಈಕ್ವಲ್ಸ್ ಇಲ್ಲಿ ದರ್ಶನ್ ಅಂತ ತಗೋತೀನಿ. ಓಕೆ, ನಾನು ಪ್ರಿಂಟ್ ಮಾಡ್ತೀನಿ ನೇಮ್ನ. ಸೊ ನೇಮ್ನ ಪ್ರಿಂಟ್ ಮಾಡಿದ್ರೆ ಇಲ್ಲಿ ಎರಡು ನೇಮ್ ಇದೆಯಲ್ಲ, ಯಾವ್ದು ಪ್ರಿಂಟ್ ಆಗಬೇಕು ಅಂತ ನೀವು ಕೇಳ್ಬೋದು. ಬಟ್ ಇದು ಕೇಸ್ ಸೆನ್ಸಿಟಿವ್ ಇರೋದ್ರಿಂದ ಇದೇ ಬೇರೆ ಆ್ಯಂಡ್ ಇದೇ ಬೇರೆ ಆಗಿರುತ್ತೆ. ಸೊ ನೇಮ್ ಅಂತ ಪ್ರಿಂಟ್ ಮಾಡಿದ್ರೆ ಇವಾಗ ಚಂದನ್ ಅಂತ ಪ್ರಿಂಟ್ ಆಗುತ್ತೆ ನೋಡಿ, ಇಲ್ಲಿ ಚಂದನ್ ಅಂತ ಪ್ರಿಂಟ್ ಆಗ್ತಿದೆ. ಅದೇ ಏನಾದರೂ ನಾನು ಇದನ್ನು ಚೇಂಜ್ ಮಾಡಿ ಪ್ರಿಂಟ್ ಮಾಡಿದ್ರೆ ದರ್ಶನ್ ಅಂತ ಪ್ರಿಂಟ್ ಆಗುತ್ತೆ, ಯಾಕಂದರೆ ಆ ವೇರಿಯಬಲ್ ನೇಮಲ್ಲಿ ದರ್ಶನ್ ಸ್ಟೋರ್ ಆಗಿದೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಬೇಸಿಕಲಿ ತಿಳ್ಕೊಂಡಿದ್ದೀರಾ, ಲೆಟರ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಅಂಡರ್ ಸ್ಕೋರ್ ಇರ್ಬೋದು. ಫಸ್ಟ್ ಲೆಟರ್ ಯಾವಾಗಲೂ ಅಂಡರ್ ಸ್ಕೋರ್, ಲೈಕ್ ಫಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ ಅಂಡರ್ ಸ್ಕೋರ್ ಅಥವಾ ಲೆಟರ್ ಆಗಿರಬೇಕು, ಆ್ಯಂಡ್ ಇದು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ರೂಲ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಗೇನ್, ಡೇಟಾ ಟೈಪ್ಸ್. ಸೊ ವೇರಿಯಬಲ್ಸ್ ಕಲ್ತ್ಕೊಂಡ್ವು, ಆ ವೇರಿಯಬಲ್ಸ್ಗೆ ನೀವು ಇಲ್ಲಿ ಏನೋ ವರ್ಡ್ ಅಸೈನ್ ಮಾಡ್ತಿದ್ದೀರಾ, ಇಲ್ಲಿ ಏನೋ ಒಂದು ನಂಬರ್ ಅಸೈನ್ ಮಾಡ್ತಿದ್ದೀರಾ. ಇದೇನು ಅಸೈನ್ ಮಾಡ್ತಿದ್ದೀರಲ್ಲ, ಇದು ಒಂದು ಡೇಟಾ. ಅದು ಯಾವ ಟೈಪ್ ಇದೆ ಅಂತ ಹೇಳೋದನ್ನೇ ಡೇಟಾ ಟೈಪ್ ಅಂತೀವಿ. ಓಕೆ, ಇವಾಗ ನಾನು ಮತ್ತೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಇದ್ರ ಮೇಲೆ. ಈಗ ನಿಮ್ಮ ಮ್ಯಾಥ್ಸಲ್ಲೂ ಇತ್ತು ನೋಡಿ, ಇಂಟೀಜರು, ಡೆಸಿಮಲ್ಲು, ಆ ಥರ. ಸೊ ಇಂಟೀಜರು, ನೆಕ್ಸ್ಟು ಡೆಸಿಮಲ್ ಇತ್ತು. ಓಕೆ, ಇದೇ ರೀತಿ ಪೈಥನ್ನಲ್ಲೂ ನೀವೇನು ಡೇಟಾ ಇರುತ್ತೆ, ಆ ಡೇಟಾನ ಎಲ್ಲಾದರೂ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಿದ್ರೆ ಆ ವೇರಿಯೇಬಲ್ ಒಂದು ಡೇಟಾ ಟೈಪ್ದು ಆಗಿರುತ್ತೆ. ಓಕೆ, ಸೊ ಈಗ ಇಂಟೀಜರ್ ಏನಿತ್ತು ಮ್ಯಾಥ್ಸಲ್ಲಿ, ಅದನ್ನ ಇಂಟ್ ಅಂತೀವಿ ಇಲ್ಲಿ ಅಷ್ಟೇ. ಇಂಟ್ ಅಂದ್ರೆ ಏನು, ಹೋಲ್ ನಂಬರ್ಸ್ ನಾರ್ಮಲಿ ಲೈಕ್ 0, 1, 2, 3 ಆ ಥರ ಇದೆ ನೋಡಿ, ಅದನ್ನು ಇಂಟೀಜರ್ಸ್, -1 ಇರ್ಬೋದು, -2 ಇರ್ಬೋದು, ಅದನ್ನು ಇಂಟೀಜರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಮತ್ತೆ ಕಾಂಪ್ಲಿಕೇಶನ್ಸ್ ಇದೆ, ಅದು ಎಷ್ಟು ಬಿಟ್ಸ್ ಹೋಲ್ಡ್ ಮಾಡುತ್ತೆ ಈ ಥರ ಎಲ್ಲ. ಬಟ್ ಪೈಥನ್ನಲ್ಲಿ ಅಷ್ಟೇ ನೀವು ಕಾಂಪ್ಲೆಕ್ಸಿಟಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟು ಡೆಸಿಮಲ್ಗೆ ಇಲ್ಲಿ ಫ್ಲೋಟ್ ಅಂತ ಹೇಳ್ತೀವಿ. ಓಕೆ, ಸೊ ಡೆಸಿಮಲ್ನ ಇಲ್ಲಿ ಫ್ಲೋಟ್ ಅಂತ ಹೇಳ್ತೀವಿ. ನೀವು ಯಾವುದೋ ಬೇರೆ ಲ್ಯಾಂಗ್ವೇಜಸ್ಗೆ ಹೋದ್ರೂ ಹಾಗೆ ಇರುತ್ತೆ, ಡಬಲ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಬಟ್ ದೆನ್ ಪೈಥನ್ನಲ್ಲಿ ಇಂಟ್ ಇದೆ, ಫ್ಲೋಟ್ ಇದೆ. ನೆಕ್ಸ್ಟ್ ಇನ್ನೊಂದೇನು ಬರುತ್ತೆ, ಈಗ ಚಂದನ್ ದರ್ಶನ್ ಅಂತ ಕೊಡ್ತಿದೆ ನೋಡಿ, ನೇಮ್ ಅಂತ ಕೊಟ್ಬಿಟ್ಟು ಅದನ್ನು ಸ್ಟ್ರಿಂಗ್ ಅಂತೀವಿ. ಸೊ ಸ್ಟ್ರಿಂಗ್, ಸೊ ಅದು ಸ್ಟ್ರಿಂಗ್ ಡೇಟಾ ಟೈಪು. ಸ್ಟ್ರಿಂಗ್ ಅಂದ್ರೆ ಏನು, ಒಂದು ಕ್ಯಾರೆಕ್ಟರ್ ಇದ್ರೂ, ಅಂದರೆ ಒಂದು ಲೆಟರ್ ಇದ್ರೂ, ಅಥವಾ ಮಲ್ಟಿಪಲ್ ಲೆಟರ್, ಸ್ಟೇಟ್ಮೆಂಟ್ಸ್ ಲೈಕ್ ಫುಲ್ ಸೆಂಟೆನ್ಸು ಅಥವಾ ಪ್ಯಾರಾಗ್ರಾಫ್ ಇದ್ರೂ ಅದನ್ನ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸ್ಟ್ರಿಂಗ್ ಅಂದರೆ ಏನಂದರೆ, ಈ ದಾರ ಇತ್ತು ನೋಡಿ, ಸೊ ದಾರ ಥರ ಒಂದೊಂದು ಲೆಟರ್ ಆದಮೇಲೆ ಒಂದು ಜೋಡಿಸ್ಕೊಂಡು ಹೋಗಿದ್ದೀವಿ ಅಂತ ಅದನ್ನ ಸ್ಟ್ರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಡೇಟಾ ಟೈಪ್ ಇದೆ, ಬೂಲ್ ಅಂತ. ಓಕೆ, ಬೂಲ್ದೇನಿದು ಬೂಲ್ ಅಂತ ಕೇಳ್ಬೋದು. ಲೈಕ್ ಬೂಲಿಯನ್ ಡೇಟಾ ಟೈಪ್ ಅಂತೀವಿ ಇದನ್ನು. ಈಗ ಸ್ವಿಚ್ಚು ಆನ್ ಇದೆಯಾ ಆಫ್ ಇದೆಯಾ ಅಂತ ಹೇಳಬೇಕು. ಇದಕ್ಕೆ ನಾನು ನಂಬರ್ ಯೂಸ್ ಮಾಡಿ, ಈಗ ಸ್ಟ್ರಿಂಗು ಯೂಸ್ ಮಾಡಿ ಹೇಳ್ಬೋದು, ಸ್ಟ್ರಿಂಗ್ ಯೂಸ್ ಮಾಡಿ ಆನ್ ಅಥವಾ ಆಫ್ ಅಂತ ಹೇಳ್ಬೋದು. ಬಟ್ ಸುಮ್ಮನೆ ಇಷ್ಟೆಲ್ಲ ಬೇಕಾಗಿಲ್ಲ ಅಲ್ವಾ. ಈಗ ಟ್ರೂ ಫಾಲ್ಸ್ ಅಂತ ಇಟ್ಕೋಬೋದು. ಸೊ ಟ್ರೂ ಫಾಲ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಬೂಲ್ ಅಂತ ಹೇಳ್ತೀವಿ. ಸೊ ಈ ಬೂಲ್ ಡೇಟಾ ಟೈಪು ಇಲ್ಲ ಟ್ರೂ
ಇಲ್ಲ ಫಾಲ್ಸ್ ಆಗಿರುತ್ತೆ. ಓನ್ಲಿ 2 ವ್ಯಾಲ್ಯೂಸ್ನ ಇದು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಸೊ ಟೋಟಲಿ ಲೈಕ್ ಬೇಸಿಕಲಿ 4 ಡೇಟಾ ಟೈಪ್ಸ್ ಇದೆ ಬೇಸಿಕ್ ಆಗಿ. ಸೊ ಇವಾಗ ಕೋಡಲ್ಲಿ ನೋಡೋಣ ಏನಿದೆ ಅಂತ ಆ್ಯಕ್ಚುಲಿ. ಯಾ ವಿ ಎಸ್ ಕೋಡ್ ಓಪನ್ ಮಾಡ್ಕೋತೀನಿ. ಸೊ ಬೇಸಿಕಲಿ ಇವಾಗ ನನ್ನ ಡೀಟೇಲ್ಸ್ನೇ ಕೊಡೋಣ ಇಲ್ಲಿ. ಸೊ ನೇಮ್ ಚಂದನ್ ಅಂತ ಕೊಟ್ಟೆ. ಇದೇನೋ ಸ್ಟ್ರಿಂಗ್ ಡೇಟಾ ಟೈಪ್ ಇದು. ಓಕೆ, ಸ್ಟ್ರಿಂಗ್ ಡೇಟಾ ಟೈಪು. ನೆಕ್ಸ್ಟ್ ನನ್ನ ಏಜ್ ಕೊಡ್ತೀನಿ 22. ಇದು ಯಾವುದು ಇಂಟೀಜರು. ಓಕೆ, ಇಂಟೀಜರ್ ಅಂತ ತಗೊಂಡೆ. ನೆಕ್ಸ್ಟ್ ಏನು ಕೊಡ್ತೀನಿ, ಇಸ್ ಸ್ಟೂಡೆಂಟಾ ನಾನು, ಸ್ಟೂಡೆಂಟಾ ಇಲ್ಲ, ಸೊ ಫಾಲ್ಸ್ ಅಂತ ತಗೋತೀನಿ. ಇದು ಬೂಲಿಯನ್ ಡೇಟಾ ಟೈಪ್ ಆಗುತ್ತೆ. ಓಕೆ, ಬೂಲು. ನೆಕ್ಸ್ಟ್ ನಾನು ಫ್ಲೋಟ್ ಹೇಳಿದೆ ಅಲ್ವಾ, ಫ್ಲೋಟ್ಗೇನು ನಾನು ವೆಯ್ಟ್ ತೊಗೊಳೋಣ. ಸೊ ವೆಯ್ಟ್ ಬಂದು 69.5 ಅಂತ ಅಂದ್ಕೊಳ್ಳಿ. ಸೊ ಇದೇನು ಫ್ಲೋಟ್. ಸೊ ಬೇಸಿಕಲಿ ಇಷ್ಟೇ. ಹಿಂಗೆ ಅಸೈನ್ ಮಾಡಿದ್ರೆ ಆ ಒಂದು ವೇರಿಯೇಬಲ್ ನೇಮು ಇದ್ರ ವೆಯ್ಟ್ದು ಡೇಟಾ ಟೈಪು ಫ್ಲೋಟ್ ಆಗುತ್ತೆ. ಆ ಡೇಟಾ ಟೈಪ್ ಹೋಲ್ಡ್ ಮಾಡಿದಿರೋ ಒಂದು ವೇರಿಯೇಬಲ್ಲು ವೆಯ್ಟ್ ಆಗಿರುತ್ತೆ. ಸೊ ಆ ವೇರಿಯೇಬಲ್ ಒಳಗಡೆ 69.5ನ ನಾವು ಸ್ಟೋರ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಈಗ ನೀವು ಕ್ರಾಸ್ ಚೆಕ್ ಮಾಡಬೇಕು ವೆಯ್ಟು ಫ್ಲೋಟ್ ಏನಾ ಅಂತ ಅನ್ನಬೇಕಾದ್ರೆ, ಈಗ ಪ್ರಿಂಟ್ ಮಾಡಿ ವೆಯ್ಟ್ನ ಏನು ಪ್ರಿಂಟ್ ಮಾಡ್ತಿದ್ರಿ ನೋಡಿ, ಅದ್ರ ಜೊತೆ ಇನ್ನೊಂದು ಬ್ರ್ಯಾಕೆಟ್ ಹಾಕಿ ಒಳಗಡೆ ಟೈಪ್ ಅಂತ ಟೈಪ್ ಮಾಡಿ. ಓಕೆ, ಇದು ಏನು ಪ್ರಿಂಟ್ ಮಾಡುತ್ತೆ ಅಂದರೆ, ಇಲ್ಲಿವರೆಗೂ ನಾನು ವೆಯ್ಟ್ನ ಪ್ರಿಂಟ್ ಮಾಡು ಅಂತ ಹೇಳ್ತಿದ್ದೆ, ಇವಾಗ ವೆಯ್ಟ್ದು ಟೈಪ್ ಏನು ಅಂತ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ಸೊ ಇವಾಗ ನಾನು ರನ್ ಮಾಡಿ ನೋಡೋಣ ಏನು ಪ್ರಿಂಟ್ ಆಗುತ್ತೆ ಅಂತ. ನೋಡಿ, ಕ್ಲಾಸ್ ಫ್ಲೋಟ್. ಸೊ ವೆಯ್ಟು ಫ್ಲೋಟ್ ಕ್ಲಾಸಿಂದ ಆಗಿದೆ. ಸೊ ಇದನ್ನು ಕ್ಲಾಸ್ ಆಗಿ ಹೇಗೆ ಮಾಡಿದ್ದಾರೆ ಅಂತ ಮುಂದೆ ಗೊತ್ತಾಗುತ್ತೆ, ಲೈಕ್ ಅಡ್ವಾನ್ಸ್ಡ್ ಕಲಿಬೇಕಾದ್ರೆ. ಬೇಸಿಕಲಿ ಇವಾಗ ಕಲ್ತ್ಕೊಳ್ಳಿ, ಲೈಕ್ ಫ್ಲೋಟ್ ಡೇಟಾ ಟೈಪ್ ಇದು ವೆಯ್ಟ್ ಅನ್ನೋದು. ಅದೇ ರೀತಿ ನಾವಿಲ್ಲಿ ಈ ಸ್ಟೂಡೆಂಟ್ ಅಂತ ಹಾಕಿದ್ರೆ ಏನು ಬರ್ಬೋದು ನಿಮ್ಮ ಪ್ರಕಾರ? ಬೂಲ್. ಯಾಕಂದರೆ ನೋಡಿ, ನಾನು ಆವಾಗಲೇ ಹೇಳಿಲ್ವಾ, ಅದು ಬೂಲ್. ಸೊ ಬೇಸಿಕಲಿ ಡೇಟಾ ಟೈಪ್ಸ್ ಅಂದರೆ ಇಷ್ಟೇ, ಯಾವ ರೀತಿಯ ಡೇಟಾ, ಯಾವ ಟೈಪ್ ಆಫ್ ಡೇಟಾನ ಆ ವೇರಿಯೇಬಲ್ ಹೋಲ್ಡ್ ಮಾಡ್ತಿದೆ ಅಂತ ಹೇಳೋದಷ್ಟೇ. ಓಕೆ, ನೆಕ್ಸ್ಟ್ ನಾನು ಈಗ ಹೇಳಿದೆ ಡೈನಾಮಿಕಲಿ ಟೈಪ್ಡ್ ಅಂತ. ಸೊ ಮಧ್ಯದಲ್ಲಿ ಚೇಂಜ್ ಮಾಡ್ಬೋದು, ಯೂನಿಫಾರ್ಮ್ ಹೆಂಗೆ ಚೇಂಜ್ ಮಾಡ್ತೀವಿ ಆ ಥರ. ಸೊ ಹಾಗೆ ಲೈಕ್ ಯೂನಿಫಾರ್ಮ್ ಅಲ್ಲ, ಯೂನಿಫಾರ್ಮ್ ಇಲ್ಲದೇ ಇರೋ ಕಾಲೇಜಲ್ಲಿ ಹಿಂಗೆ ಬೇರೆ ಬೇರೆ ಬಟ್ಟೆ ಹಾಕೋತೀವಿ ಆ ಥರ. ಓಕೆ, ಈ ಸ್ಟೂಡೆಂಟ್ನ ನಾನು ಎಸ್ ಅಂತ ಒಂದು ಸ್ಟ್ರಿಂಗ್ ಮಾಡಿಬಿಡ್ತೀನಿ. ಇಲ್ಲಿವರೆಗೂ ಏನು ಮಾಡಿದ್ದೆ, ನಾನು ಬೂಲಿಯನ್ ತಗೊಂಡಿದ್ದೆ. ಈಗ ನಾನೇನಾದರೂ ಇದನ್ನ ಪ್ರಿಂಟ್ ಮಾಡಿದ್ರೆ, ಇದು ಪೈಥನಲ್ಲಿ ಪಾಸಿಬಲ್ಲು, C++ಅಲ್ಲಿ ಈ ಥರ ಮಾಡಿದ್ರೆ ಎರರ್ ಕೊಡುತ್ತೆ. ಓಕೆ, ನೋಡಿ ಇಲ್ಲಿ ಫಸ್ಟು ಬೂಲ್ ಇತ್ತು ಮೊದಲು, ಇದನ್ನು ಮಾಡೋಕ್ಕೂ ಮೊದಲು. ನೆಕ್ಸ್ಟ್ ಸ್ಟ್ರಿಂಗಾಗಿ ಕನ್ವರ್ಟ್ ಆಯಿತು. ಸೊ STR ಅಂದರೆ ಸ್ಟ್ರಿಂಗು. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನೋಡಿ, ಕನ್ವರ್ಟ್ ಮಾಡಿದೆ. ಲೈಕ್ ಜಸ್ಟ್ ನಾನು ಅಸೈನ್ ಮಾಡಿರೋದ್ರಿಂದ ಆಟೋಮೆಟಿಕ್ ಡೈನಾಮಿಕ್ ಆಗಿ ಅದು ಚೇಂಜ್ ಆಯಿತು. ಅದಕ್ಕೆ ಡೈನಾಮಿಕಲಿ ಟೈಪ್ಡ್ ಇದು, ಆಯಿತಾ? ಓಕೆ, ಸೊ ಅದನ್ನು ಸಹ ನೀವು ತಿಳ್ಕೊಂಡ್ರಿ. ನೆಕ್ಸ್ಟ್ ಏನಿದೆ ಅಂತ ನಾವು ಇವಾಗ ನೋಟ್ಸ್ ನೋಡೋಣ. ಓಕೆ, ಸೊ ಟೈಪ್ ಚೆಕಿಂಗ್ಗೆ ನಾವು ಟೈಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಟೈಪ್ ಕನ್ವರ್ಷನ್ ಬರುತ್ತೆ. ಸೊ ಟೈಪ್ ಕನ್ವರ್ಷನ್ ಅಂದರೆ ಏನಿವಾಗ? ಸೊ ಬೇಸಿಕಲಿ ಏಜು 22 ಇದೆ. ಸೊ ನನಗೆ 22 ಇಂಟೀಜರ್, ಬಟ್ ನನಗೆ ಇಂಟೀಜರ್ ಬೇಡ, ಅದು ಫ್ಲೋಟ್ ಆಗಬೇಕು ಅಂತ ಅಂದ್ಕೊಳ್ಳಿ, ಏನೋ ಕೆಲಸಕ್ಕೆ ಬೇಕು. ಓಕೆ, ಅವಾಗ ಏನು ಮಾಡ್ತೀನಿ ನಾನು, ಏಜ್ ಏನಿತ್ತು ಅದನ್ನು, ಈಗ ಇಂಟಿತ್ತಲ್ವಾ, ಫ್ಲೋಟ್ ಆಫ್ ಏಜ್ ಮಾಡ್ತೀನಿ. ಓಕೆ, ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಮೊದಲು ಇಂಟೀಜರಾಗಿ ಅಸೈನ್ ಮಾಡಿದ್ವು, ಬಟ್ ನನಗೆ ಏನೋ ಒಂದು ಇದಕ್ಕೆ ಏಜು ಫ್ಲೋಟ್ ಆಗಬೇಕು. ಸೊ ಏಜ್ ಫ್ಲೋಟ್ ಅನ್ನೋ ನೇಮ್ ತೊಗೋತೀನಿ. ನೇಮ್ ಸುಮ್ಮನೆ ಏನಾದರೂ ತೊಗೋಬೋದು. ಓಕೆ, ಸೊ ಹಿಂಗೆ ತೊಗೋಬೇಕಾದ್ರೆ ಫ್ಲೋಟ್ ಆಫ್ ಏಜ್ ಅಂತ ಅಂದರೆ ಏಜ್ನ ಫ್ಲೋಟಾಗಿ ಕನ್ವರ್ಟ್ ಮಾಡಿ ಏಜ್ ಫ್ಲೋಟ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಅರ್ಥ ಆಯಿತು ಅನ್ಕೊತೀನಿ. ಸೊ ಇಲ್ಲಿ ಏಜ್ನ ಈ ಫ್ಲೋಟ್ ಅನ್ನೋ ಒಂದು ಫಂಕ್ಷನ್ ಕಳಿಸಿದ್ರೆ ಅದು ಏಜ್ನ ಫ್ಲೋಟು ಕನ್ವರ್ಟ್ ಮಾಡಿ ಕೊಡುತ್ತೆ. ಅದನ್ನು ನಾವು ಏಜ್ ಫ್ಲೋಟ್ ಅನ್ನೋ ಒಂದು ಇದರಲ್ಲಿ ಲೈಕ್ ಸ್ಟೋರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಇವಾಗ ಪ್ರಿಂಟ್ ಮಾಡ್ತೀನಿ ಏಜ್ ಫ್ಲೋಟ್ನ. ಏಜ್ ಫ್ಲೋಟಲ್ಲಿ ಏನಿರಬೇಕು, ಏಜು ಫ್ಲೋಟ್ ವ್ಯಾಲ್ಯೂ ಆಗಿರಬೇಕು. ಓಕೆ, ನಾನು ರನ್ ಮಾಡಿದ್ರೆ ನೋಡಿ 22.0, ಬಟ್ ಏಜಲ್ಲಿ ನಾನು ಕೊಟ್ಟಿರೋದು 22. ಸೊ ಕನ್ವರ್ಟ್ ಆಗಿದೆ ಟೈಪು. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಾನು ನಿಮಗೆ ಇನ್ನೂ ಈಸಿಯಾಗಿ ತೋರಿಸ್ಬೇಕು ಅಂದರೆ ಒಂದು ಸ್ಟ್ರಿಂಗ್ ತೊಗೊಳ್ಳೋಣ, ಇದರಲ್ಲಿ 100 ಅಂತ ತೊಗೊಬಿಡೋಣ. ಓಕೆ, ಇವಾಗ ನಾನು ಏನಾದರೂ ಪ್ರಿಂಟ್ ಎಸ್ ಅಂತ ಕೊಟ್ಟರೆ ಇದೇನೋ 100 ಅಂತ ಪ್ರಿಂಟ್ ಮಾಡುತ್ತೆ, ಬಟ್ ಅದು ಯಾವ ಕ್ಲಾಸ್ ಅಂತ, ಲೈಕ್ ಯಾವ ಟೈಪ್ ಅಂತ ಪ್ರಿಂಟ್ ಮಾಡಿದ್ರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇವಾಗಲೇ ಹೇಳ್ತೀನಿ ನೋಡಿ. ಕ್ಲಾಸ್ ಸ್ಟ್ರಿಂಗ್ ಅದು. ಓಕೆ, ಇದು ಸ್ಟ್ರಿಂಗು. ಸೊ ಈಗ ನಾನು 100 ಪ್ಲಸ್ ನಾನು ಏಜ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಓಕೆ, 100ಗೆ ನಾನು ಏಜ್ನ ಆ್ಯಡ್ ಮಾಡಬೇಕು. ಅರ್ಥಮೆಟಿಕ್ ಆಪ್ರೇಟರ್ಸ್ ಗೊತ್ತಿಲ್ಲ, ಬಟ್ ಪ್ಲಸ್ ಅಂತ ಹಾಕಿದ್ರೆ ನಮ್ಗೆ ಆ್ಯಡ್ ಆಗೋಗ್ಬೇಕು. ಅದು ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಸೊ ಪ್ರಿಂಟ್ ಮಾಡಬೇಕಾದ್ರೆ ಎಸ್ ಪ್ಲಸ್ ಏಜ್. ಸೊ ಎಸ್ 100 ಅಲ್ವಾ, 100 ಪ್ಲಸ್ ಏಜ್ 122 ಪ್ರಿಂಟ್ ಆಗಬೇಕು. ನೋಡೋಣ. ಸೊ ರನ್ ಮಾಡ್ತೀನಿ. ನೋಡಿ, ಟೈಪ್ ಎರರ್, ಕ್ಯಾನ್ ಓನ್ಲಿ ಕನ್ಕ್ಯಾಟನೇಟ್ ಸ್ಟ್ರಿಂಗ್ ನಾಟ್ ಇಂಟ್ ಟು ಸ್ಟ್ರಿಂಗ್ ಅಂತ ಹೇಳ್ತಾ ಇದೆ. ಸೊ ನನ್ನ ವಿಡಿಯೋ ಏನಾದರೂ ಮುಂದೆ ಬರ್ತೀರಾ ನೋಡಿಲಿ. ಸೊ ಇಂಟ್
ನ ಸ್ಟ್ರಿಂಗ್ ಜೊತೆ ಕನ್ಕಾರ್ಡಿನೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಸೊ ಬೇಸಿಕಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇದು ಇಂಟಿಜರ್ ಆಗಿರಬೇಕಾಗುತ್ತೆ. ಸೊ ಇಲ್ಲೇ ನೀವು ಹಿಂಗೆ ತೊಗೋಬೇಕಾಗುತ್ತೆ. ಬಟ್ ಯಾವುದೋ ಕಾರಣದಿಂದ ನೀವು ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕಾಗುತ್ತೆ, ಎಸ್ದು ಟೈಪ್ನ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಚೇಂಜ್ ಹೆಂಗೆ ಮಾಡ್ತೀರಾ ಅವಾಗಲೇ ಹೇಳ್ಕೊಟ್ಟೆ ನಾನು. ಸೊ ಬೇಸಿಕಲಿ ಅದರೊಳಗಡೆ ಬ್ರ್ಯಾಕೆಟ್ಸ್ ಹಾಕಿ, ಸೊ ಬ್ರ್ಯಾಕೆಟ್ಸ್ ಒಳಗಡೆ ಏನಾಗ್ತೀರಾ ಅದು ಇಂಟಿಜರ್ ಆಗಿ ಬೇಕು ಅಂತ ಅಂದರೆ ಇಂಟ್ ಆಫ್ ಎಸ್ 100 ಇರುತ್ತೆ, 100 ಜೊತೆ 20 ಮಿಕ್ಸ್ ಆಗಿ ಲೈಕ್ ಆ್ಯಡ್ ಆಗಿ 120 ಬರುತ್ತೆ. ರನ್ ಮಾಡೋಣ. ನೋಡಿ ಆ್ಯಸ್ ಸಿಂಪಲ್ ಆಸ್ ದ್ಯಾನ್ 122 ಬರಲಿಲ್ವಾ, ಅಷ್ಟೇ. ಟೈಪ್ ಕನ್ವರ್ಷನ್ ಅಂದರೆ ಅಷ್ಟೇ. ಇಂಟ್ ಆಫ್ ಹಾಕಿದ್ರೆ ಅದು ಏನೇ ಒಳಗಿದ್ರು ಇಂಟ್ ಆಗುತ್ತೆ, ಏನೇ ಒಳಗಿದ್ರು ಲೈಕ್ ಸ್ಟ್ರಿಂಗ್ ಆಗುತ್ತೆ. ಲೈಕ್ ಆ ಥರ ಹೆಂಗೆ ಕನ್ವರ್ಟ್ ಮಾಡಬೇಕು ಆ ಥರ ನೀವು ಕನ್ವರ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ಕೇಸ್ ಇದೆ. ಇಲ್ಲೇನಾದ್ರು ಚಂದನ್ ಇದ್ದು ಇದನ್ನು ನಾನೇನಾದರೂ ಕನ್ವರ್ಟ್ ಮಾಡಿದ್ರೆ ಇಂಟ್ ಆಫ್ ಎಸ್ಗೆ ಏನು ಪ್ರಿಂಟ್ ಆಗುತ್ತೆ ಅಂತ ನೋಡಬೇಕಲ್ಲ. ಹಿಂಗೆ ನೋಡಿ, ವ್ಯಾಲ್ಯೂ ಎರರ್, ಇಂಟೀಜರ್, ಲೈಕ್ ಅದು ಇಂಟೀಜರ್ಗೆ ಕನ್ವರ್ಟ್ ಆಗೋ ಥರ ಇದ್ದರೆ ಮಾತ್ರ ಕನ್ವರ್ಟ್ ಆಗೋದು. ಸುಮ್ಮನೆ ನಾನು ಚಂದನ್ ಕೊಟ್ಬಿಟ್ಟು ಕನ್ವರ್ಟ್ ಮಾಡು ಅದು ಏನೋ ನಂಬರ್ ಬರಬೇಕು ಅಂದರೆ ಆಗಲ್ಲ. ಓಕೆ, ಅದನ್ನು ಸಹ ನೀವು ತಿಳ್ಕೊಬೇಕಾಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ನೋಟ್ಸ್ಗೆ ಹೋಗೋಣ. ಸೊ ಬೇಸಿಕಲಿ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದನ್ನು ಸಹ ನೀವು ಓದ್ಕೋಬೋದು. ನೆಕ್ಸ್ಟ್ ಬಂದು ಅರಿಥ್ಮೆಟಿಕ್ ಆಪರೇಟರ್ಸ್. ಮ್ಯಾಥ್ಸಲ್ಲೂ ಓದಿರ್ತೀರ, ಇದನ್ನೇನು ಮತ್ತೆ ಮತ್ತೆ ಹೇಳ್ಕೊಡ್ಬೇಕಾಗಿಲ್ಲ. ಸೊ ಅರಿಥ್ಮೆಟಿಕ್ ಕಾಮನ್ ಆಪರೇಟರ್ಸ್ ಬಂದು ಅಡಿಷನ್ ಮಾಡೋಕ್ಕೆ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್ ಏನು ಫ್ಲೋರ್ನ ಡಿವೈಡ್ ಮಾಡ್ತೀವ ಏನು ಅಂತ ಕೇಳ್ತಿರ್ಬೋದು ನೀವು. ಅದನ್ನು ನಾನು ಅದೊಂದು ಅರಿಥ್ಮೆಟಿಕ್ ಆಪರೇಟರ್ ಹೇಳ್ಕೊಡ್ತೀನಿ. ಸೊ ಮಾಡ್ಯುಲಸ್ ಇದೆ ಆ್ಯಂಡ್ ಎಕ್ಸ್ಪೊನೆನ್ಷಿಯೇಷನ್, ಲೈಕ್ ಎಕ್ಸ್ಪೊನೆಂಟ್ಸ್ ಇದೆ. ಸೊ ಅದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚೆಕ್ ಮಾಡೋಣ. ಸೊ ಮಲ್ಟಿಪಲ್ ವೇರಿಯೇಬಲ್ಸ್ ಹೇಗೆ ಅಸೈನ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಆವಾಗಲೇ. ಆ್ಯಂಡ್ ವೇರಿಯೇಬಲ್ ರೀಅಸೈನ್ಮೆಂಟ್, ಒಂದ್ಸಲ ಅಸೈನ್ ಮಾಡಿರೋ ವೇರಿಯೇಬಲ್ಗೆ ಮತ್ತೆ ಇನ್ನೊಂದ್ಸಲ ಅಸೈನ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಬರಲ್ಲ. ಆ್ಯಂಡ್ ಬೇರೆ ಡೇಟಾ ಟೈಪ್ ಆಗಿದ್ರೂ ಸಹ ಪ್ರಾಬ್ಲಮ್ ಬರಲ್ಲ ಪೈಥನ್ನಲ್ಲಿ. ಅದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇವಾಗ ಅರಿಥ್ಮೆಟಿಕ್ ಆಪರೇಟರ್ಸ್ ಒಂದು ಲಾಸ್ಟ್ ಕಾನ್ಸೆಪ್ಟ್ಸ್ ಇದೆ. ಲೈಕ್ ಅರಿಥ್ಮೆಟಿಕ್ ಆಪರೇಟರ್ಸ್ ಗೊತ್ತು ಅಂತ ನೀವು ಸ್ಕಿಪ್ ಸಹ ಮಾಡ್ಬೋದು ಬೇಕಿದ್ರೆ. ಬಟ್ ದೆನ್ ಐ ವುಡ್ ಸಜೆಸ್ಟ್ ಯು ಟು ಲೈಕ್ ವೆಯ್ಟ್ ಟಿಲ್ ಐ ಕಂಪ್ಲೀಟ್ ದ ವಿಡಿಯೋ. ಸೊ ಅರಿಥ್ಮೆಟಿಕ್ ಆಪರೇಟರ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅರಿಥ್ಮೆಟಿಕ್ ಆಪರೇಟರ್ಸ್, ಓಕೆ. ಸೊ ಯಾವುದಾದ್ರೂ ಒಂದು ಮ್ಯಾಥಮೆಟಿಕ್ಸಲ್ಲೇ ತಗೊಳ್ಳಿ ಅಥವಾ ಕೋಡಿಂಗಲ್ಲಿ ತಗೊಳ್ಳಿ, ವೇರಿಯೇಬಲ್ ಹಿಂಗಿದೆ ಅಂತ ಅಂದ್ಕೊಳ್ಳಿ. ಓಕೆ, A+B ಅನ್ನೋ ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಈ ಎ ಏನಿದೆ ಆ್ಯಂಡ್ ಬಿ ಏನಿದೆ ಇವೇನು ವೇರಿಯೇಬಲ್ಸ್ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಬಟ್ ಇಲ್ಲಿ 10 ಇದ್ಬಿಡ್ಬೋದು. ಈಗ +10 ಅಂತ ಇದೆ, A+B+10 ಅಂತ. ಸೊ ಇದು ಸಹ ಒಂದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಒಂದು ನೇಮ್ ಜೆನ್ರಿಕ್ ಆಗಿ ಏನು ಕೊಡ್ತೀವಿ ಅಂದರೆ ಇದಕ್ಕೆ ಏನೋ ಒಂದು ಆಪರೇಷನ್ನ ಮಾಡಿಸ್ಕೋತಾ ಇರೋರನ್ನ ಆಪರ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಯಾರು ಮಾಡ್ತಿರ್ತಾರೆ ಅಥವಾ ಏನು ಆಗ್ತಾ ಇದೆ, ಬೇಸಿಕಲಿ ಏನು ಆಗ್ತಾ ಇದೆ ಅದನ್ನು ಆಪರೇಟರ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಏನಂದರೆ ನಮ್ಮ ಬಾಡಿ ಆಪರ್ಯಾಂಡ್. ಓಕೆ, ಡಾಕ್ಟರು ಆಪರೇಷನ್ ಮಾಡ್ತಾ ಇದ್ದಾರೆ. ಸೊ ಆಪರೇಟರ್ ಏನು ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಆಪರೇಟರು. ಸೊ ಬೇಸಿಕಲಿ ಏನಂದರೆ ಇವಾಗ A+B ಅನ್ನೋ ಒಂದು ಎಕ್ಸ್ಪ್ರೆಷನ್ ಇದ್ದರೆ, ಎ ಇರುತ್ತಲ್ಲ, ಬಿ ಇರುತ್ತಲ್ಲ, ಇವೆರಡು ಆಪರ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಆಪರ್ಯಾಂಡ್ಸ್, ಆಪರೇಷನ್ ಮಾಡಿಸ್ಕೋತಾ ಇರೋರು. ಓಕೆ, ಈ ಒಂದು ಪ್ಲಸ್ ಇದೆಯಲ್ಲ, ಈ ಪ್ಲಸ್ನ ನಾವು ಆಪರೇಟರ್ ಅಂತೀವಿ. ಏನು ಆಪರೇಷನ್ ನಡೀತಾ ಇದೆ ಅಂತ ಹೇಳೋದು ಆಪರೇಟರ್. ಓಕೆ, ಸೊ ಆಪರ್ಯಾಂಡ್ಸ್ ಆ್ಯಂಡ್ ಆಪರೇಟರ್. ಸೊ ಈ ಆಪರೇಟರ್ ಏನಿದೆ ಇದರಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ. ಲೈಕ್ ಪೈಥನಲ್ಲಿ ಬಿಟ್ ವೈಸ್ ಆಪರೇಟರ್, ಅರಿಥ್ಮೆಟಿಕ್ ಆಪರೇಟರ್, ಲಾಜಿಕಲ್, ಏನೇನೋ ಬರುತ್ತೆ, ಅದು ಮುಂದೆ ಕಲ್ತ್ಕೊಳ್ಳೋಣ. ಬಟ್ ಸದ್ಯಕ್ಕೆ ಅರಿಥ್ಮೆಟಿಕ್ ಆಪರೇಟರ್ಸ್ ನೋಡ್ತಿರೋದ್ರಿಂದ ಇಲ್ಲಿ ಅರಿಥ್ಮೆಟಿಕ್ ಅಂದರೆ ಏನು, ಸಮಥಿಂಗ್ ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್ ಅಲ್ವಾ. ಸೊ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಏನೋ ನೋಡ್ತಾ ಇದ್ದೀವಿ. ಇವಾಗ ನಾನು ಕಾಪಿ ಮಾಡಿ ಲೈಕ್ ನಿಮಗೆ ಕೋಡ್ನ ನಾನು ತೋರಿಸ್ತೀನಿ. ಲೈಕ್ ಬೇಸಿಕಲಿ ಇಲ್ಲಿಂದನೇ ಕಾಪಿ ಮಾಡ್ತಿದ್ದೀನಿ, ನೀವು ಕಾಪಿ ಮಾಡೋಕೆ ಹೋಗಬೇಡಿ, ಟ್ರೈ ಮಾಡಿ ನೀವೇ. ಓಕೆ, ಬೇಸಿಕಲಿ ಅಲ್ಲಿ ಗೋ ಹಿಯರ್ ಆ್ಯಂಡ್ ದೆನ್ ಇಲ್ಲಿ ನಾವು ಪ್ರಿಂಟ್ ಮಾಡೋಣ. ಇಲ್ಲಿ ಔಟ್ಪುಟ್ ಸಹ ಕೊಟ್ಟಾಗಿದೆ ಆವಾಗಲೇ. ಬಟ್ ದೆನ್ ನೋಡಿ, ಎನ 10ಗೆ ಬಿನ 3ಗೆ ಅಸೈನ್ ಮಾಡ್ತೀನಿ. ಸೊ ಪ್ರಿಂಟ್ ಎ ಅಂದರೆ 10 ಪ್ರಿಂಟ್ ಆಗ್ತಿತ್ತು, ಬಿ ಅಂದರೆ 3. A+B ಅನ್ನೋದು ಸಹ ನಾನು ಆವಾಗಲೇ ತೋರಿಸಿದ್ದೀನಿ, 13 ಪ್ರಿಂಟ್ ಆಗುತ್ತೆ. ಲೈಕ್ ನಾನು ನಿಮಗೆ ರನ್ ಮಾಡಿ ತೋರಿಸಿದ್ರು ಸಹ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಲೈಕ್ ಬೇಸಿಕಲಿ ಅಲ್ಲಿ ಏನು ಔಟ್ಪುಟ್ ಬರ್ದಿದ್ದೀನೋ ಅದೇ ಇಲ್ಲೂ ಪ್ರಿಂಟ್ ಆಗಿದೆ. ಸೊ ಎ ಮತ್ತು ಬಿ ನಾನು ಚೇಂಜ್ ಮಾಡಿದ್ನ 10 ಮತ್ತು 3. ಸೊ ಈ 122 ಇಲ್ಲಿಂದ ಪ್ರಿಂಟ್ ಆಗ್ತಾ ಇರೋದು. ಓಕೆ, ಸೊ ಈ 122 ಬಿಟ್ಬಿಡಿ. ಅದಾದಮೇಲೆ ನೋಡಿ ಲೈಕ್ 13 ಇದೆ, 7, 30 ಏನು ಇಲ್ಲಿ ಪ್ರಿಂಟ್ ಆಗಿದೆ ಅದೇ ಪ್ರಿಂಟ್ ಆಗಿದೆ. ಓಕೆ, ಔಟ್ಪುಟ್ ಕರೆಕ್ಟಾಗಿ ಹಾಕಿದ್ದೀನಿ. ಸೊ ಬೇಸಿಕಲಿ ಇಲ್ಲಿ ನಿಮಗೆ ಇದೆಲ್ಲ ಗೊತ್ತಿದೆ. ಸೊ ಬಟ್ ಬೇಸಿಕಲಿ ಲೈಕ್
2 ಸ್ಲ್ಯಾಶ್ ಹಾಕಿದ್ರೆ ಏನಾಗ್ಬೋದು ಅಂತ ನೀವು ಕೇಳಿದ್ರೆ, ಲೈಕ್ ಎ ಬೈ ಬಿ ನೋಡಿ, ಇಲ್ಲಿ 10ನ 3ಇಂದ ಡಿವೈಡ್ ಮಾಡಿದ್ರೆ ಲೈಕ್ 3.333 ಹೋಗುತ್ತೆ ಅಲ್ವಾ? ನಮಗೆ ಯಾವುದೋ ಕಾರಣಕ್ಕೆ ಫ್ಲೋಟ್ ಬೇಡ. ನಮಗೆ ಒಂದು ಲೈಕ್ ಒಂದು ಇಂಟಿಜರ್ ಬೇಕು. ಆ ಇಂಟಿಜರ್ ಹೆಂಗೆ ಅಂದರೆ ಫ್ಲೋರ್ ವ್ಯಾಲ್ಯೂ. ಫ್ಲೋರ್ ವ್ಯಾಲ್ಯೂ ಅಂದರೆ ಏನೋ ನೀವು ಕೇಳಿರ್ತೀರಾ. ಅದನ್ನು ಮತ್ತೆ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಇಲ್ಲಿ. ಸೊ ಬೇಸಿಕಲಿ ಏನಂದರೆ, ಒಂದು ಡೆಸಿಮಲ್ ಇದೆ ಅಂತ ಅನ್ಕೊಳ್ಳಿ, 1.23. ಇದ್ರದ್ದು ಸೀಲಿಂಗ್ ಇದು, ಇದ್ರದ್ದು ಫ್ಲೋರ್ ಇದು. ಸೊ ಓಕೆನಾ, ಫ್ಲೋರು ಇದು ಸೀಲಿಂಗು. ಯಾವುದಾದ್ರೂ ಫ್ಲೋಟ್ ವ್ಯಾಲ್ಯೂದು ಸೀಲ್ ವ್ಯಾಲ್ಯೂ ಕೇಳಿದ್ರೆ ಅದರ ನೆಕ್ಸ್ಟ್ ಅಂದರೆ 2 ಇದ್ರದ್ದು, ಹಂಗೆ ಫ್ಲೋರ್ ವ್ಯಾಲ್ಯೂ ಕೇಳಿದ್ರೆ ಇದ್ರದ್ದು 1. ಓಕೆ, ಸೊ ನೀವೇನಾದರೂ ಲೈಕ್ ಅವಾಗ 10/3 ಮಾಡಿದಾಗ ನೋಡಿ 3.33 ಬಂತು ನೋಡಿ. ನನಗೆ 10/3 3.33 ಕೊಡೋದು ಬೇಡ, ಅದ್ರ ಫ್ಲೋರ್ ಕೊಡಲಿ. ಲೈಕ್ ಮ್ಯಾಕ್ಸಿಮಮ್ ಪಾಸಿಬಲ್ ಇಂಟಿಜರ್ ಏನು ಇದರಲ್ಲಿ? 3ನೇ ಮ್ಯಾಕ್ಸಿಮಮ್ ಪಾಸಿಬಲ್ಲು. ನನಗೆ 3 ಆನ್ಸರ್ ಬೇಕು ಅನ್ನೋದಾದರೆ 10ನ 1 ಸ್ಲ್ಯಾಶ್ ಹಾಕಬಹುದು, 2 ಸ್ಲ್ಯಾಶ್ ಹಾಕಿ 3ಇಂದ ಡಿವೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನಿಮಗೆ, ನೀವು ನೋಡ್ತಿರೋ ಹಾಗೆ ಔಟ್ಪುಟ್ಟು ಬರೀ 3 ಕೊಡುತ್ತೆ. ಇದನ್ನ ಫ್ಲೋರ್ ಡಿವಿಷನ್ ಅಂತಲೂ ಸಹ ನಾವು ಹೇಳ್ತೀವಿ. ನೆಕ್ಸ್ಟ್ ಪರ್ಸೆಂಟೇಜ್ ಅಂದರೆ ರಿಮೈಂಡರ್, ಮಾಡ್ಯುಲಸ್ ಅನ್ನೋದಕ್ಕಿಂತ ನೀವು ಇದನ್ನು ರಿಮೈಂಡರ್ ಅಂತಲೂ ತೊಗೋಬೋದು. ಓಕೆ, ರಿಮೈಂಡರ್ನ ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತೀವಿ. ನೀವು ಮ್ಯಾಥ್ಸ್ ಗೊತ್ತಿದ್ರೆ ಮಾಡ್ಯುಲಸ್ ಸಹ ಇಟ್ಸ್ ಫೈನ್. ಅಂದರೆ ಎನ ಬಿಯಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ, ಇದನ್ನು ಈವನ್ ನಂಬರ್ ಆಡ್ ನಂಬರ್ ಚೆಕ್ ಮಾಡೋಕ್ಕೆಲ್ಲ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಬೇಡ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟಾರ್ ಹಾಕಿದ್ರೆ ಎಕ್ಸ್ಪೊನೆಂಟ್ಸ್ನ ನೀವು ನೋಡಿರ್ತೀರಾ. ಎಕ್ಸ್ಪೊನೆಂಟ್ಸ್ ಅಂದರೆ ಏನು? ಲೈಕ್ a to the power of 2, a square, a cube, a to the power of 123, ಈ ಥರ ಎಲ್ಲ ಇದೆ ನೋಡಿ. ಇದನ್ನ ಎಕ್ಸ್ಪೊನೆಂಟ್ಸ್ ಅಂತೀವಿ. a to the power of 123ನ ಇಲ್ಲಿ a ಸ್ಟಾರ್ 123 ಅಂತ ಕೊಡ್ತೀವಿ. ಸೊ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ಗೆ. ಸೊ 2 ಸ್ಟಾರ್ 2 ಅಂತ ಕೊಟ್ಟರೆ 2 ಸ್ಕ್ವೇರ್ ಅಂತ, ಸೊ 4 ಪ್ರಿಂಟ್ ಆಗುತ್ತೆ. ಅದೇ ರೀತಿ ಇಲ್ಲೇನು ಮಾಡಿದ್ದೀವಿ ನೋಡಿ ನಾವು ಕರೆಕ್ಟಾಗಿ, a ಸ್ಟಾರ್ ಬಿ ಅಂದರೆ ಲೈಕ್ ಇಲ್ಲಿ a 10 ಇತ್ತು, b 3 ಇತ್ತು. ಸೊ 10 ಕ್ಯೂಬ್ ಮಾಡ್ತಾ ಇದ್ದೀವಿ. 10 ಕ್ಯೂಬ್ ಇಸ್ 1000. ಸೊ ಇದು ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್. ಓಕೆನಾ? ಸೊ ಅರ್ಥಮೆಟಿಕ್ ಆಪರೇಷನ್ಸಲ್ಲಿ ಇನ್ನೂ ಒಂದು ಕಾಂಪ್ಲೆಕ್ಸ್ ಥಿಂಗ್ ಮಾಡ್ಬೋದು ನೀವು. ಸೊ ಪ್ರಿಂಟ್ a ಪ್ಲಸ್ ಬಿ ಮೈನಸ್ a ಪ್ಲಸ್ ಬಿ ಸ್ಟಾರ್ 2 ಸ್ಟಾರ್ 3, ಈ ಥರ ಎಲ್ಲ ಮಾಡಬೇಕಾದ್ರೆ ಹೆಂಗೆ ವರ್ಕ್ ಆಗುತ್ತೆ? ಬಾಡ್ ಮಾಸ್ ಕೇಳಿದ್ದೀರಾ ಗೊತ್ತಾ? ಅದೇ ರೀತಿ ಇಲ್ಲೂ ಸಹ ಪ್ರೆಸಿಡೆನ್ಸ್ ಇದೆ. ಅದನ್ನು ಗೂಗಲ್ ಮಾಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಲೈಕ್ ಇವನ್ ದಿಸ್ ಇಸ್ ಪಾಸಿಬಲ್. ಓಕೆ, ಲೈಕ್ ನಾನು ಇದನ್ನು ರನ್ ಮಾಡಿದ್ರೆ ಅದು ಒಂದು ವ್ಯಾಲ್ಯೂ ಕೊಡುತ್ತೆ. ಆ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಆಗಿದೆ ಅಂತ ನೀವು ಕಂಡುಹಿಡ್ಕೋಬೇಕು. ಬಾಡ್ ಮಾಸ್ ಇತ್ತು ನೋಡಿ, ಬ್ರ್ಯಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್, ಅದೇ ರೀತಿ ಇಲ್ಲೂ ಸಹ ಒಂದು ಪ್ರಯಾರಿಟಿ ಲೈಕ್ ಪ್ರೆಸಿಡೆನ್ಸ್ ಫಾಲೋ ಆಗುತ್ತೆ. ಸೊ ಅದನ್ನು ಗೂಗಲ್ ಮಾಡ್ಕೊಂಡು ತಿಳ್ಕೊಳ್ಳಿ. ಸೊ ಬೇಸಿಕಲಿ ನಾನು ಎಲ್ಲ ಟಾಪಿಕ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಒಂದ್ಸಲ ನೋಡ್ಬಿಡ್ತೀನಿ. ಸೊ ವೇರಿಯಬಲ್ಸ್ ಬಗ್ಗೆ ತಿಳ್ಕೊಂಡು, ವೇರಿಯಬಲ್ ರೂಲ್ಸ್ ಗೊತ್ತಾಯಿತು ನಿಮಗೆ, ಡೇಟಾ ಟೈಪ್ಸ್ ಏನು ಅಂತ ತಿಳ್ಕೊಂಡ್ರಿ, ಟೈಪ್ ಹೆಂಗೆ ಚೆಕ್ ಮಾಡೋದು, ಟೈಪ್ನ ಹೆಂಗೆ ಕನ್ವರ್ಟ್ ಮಾಡೋದು, ಅರಿಥಮೆಟಿಕ್ ಆಪರೇಟರ್ಸ್ ತಿಳ್ಕೊಂಡ್ರಿ, ಮಲ್ಟಿಪಲ್ ವೇರಿಯಬಲ್ಸ್ಗೆ ಒಂದೇ ಸಲ ಅಸೈನ್ ಮಾಡೋದು, ಲೈಕ್ ಸೇಮ್ ವ್ಯಾಲ್ಯೂನ ಅಸೈನ್ ಮಾಡೋದು, ರೀಅಸೈನ್ಮೆಂಟ್. ಸೊ ಇದೆಲ್ಲಾನು ಲೈಕ್ ಲಾಡ್ ಆಫ್ ಕಾನ್ಸೆಪ್ಟ್ಸ್ನ ನಾವು ಕ್ಲಿಯರ್ ಮಾಡಿದ್ದೀವಿ. ಅರೌಂಡ್ ಅರ್ಧ ಗಂಟೆ ಆಗಿರ್ಬೋದು, ಬಟ್ ದೆನ್ ಈ ಅರ್ಧ ಗಂಟೆ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಹೇಳ್ತಾ ಇದ್ದೀನಿ. ಲೈಕ್ ಕ್ಲಿಯರಾಗಿ ನೋಡಿಲ್ಲ, ಸ್ಕಿಪ್ ಮಾಡಿ ಬಂದ್ಬಿಟ್ಟಿದ್ದೀರಾ ಅಂದರೆ ನೋಡಿ. ಆ್ಯಕ್ಚುಲಿ ಏನಂದರೆ ಒಂದೊಂದು ಚಿಕ್ಕ ಪಾಯಿಂಟ್ ಮಿಸ್ ಆಗುತ್ತೆ. ಲೈಕ್ ಬಾಡ್ ಮಾಸ್ ಇರ್ಬೋದು, ಅದು ನೋಡಿ. ಆ ಥರ ನಾನು ಹೇಳಲೇ ಇಲ್ಲ ಅಂದಿದ್ರೆ ನೀವು ಅವಾಗ ಡೌಟಲ್ಲಿ ಇರ್ತಿದ್ರಿ ಎಲ್ಲೋ ಯಾರು ಕೇಳಿದಾಗ. ಅದಕ್ಕೋಸ್ಕರ ವೀಡಿಯೋನ ಕರೆಕ್ಟಾಗಿ ನೋಡಿ. ಇವಾಗ ಇಂಟ್ರೆಸ್ಟಿಂಗ್ ಲೈಕ್ ಇದಕ್ಕೆ ಬಂದಿದ್ದೀವಿ. ಸೊ ಬೇಸಿಕಲಿ ಏನಂದರೆ, ನನ್ನ ಹೋಮ್ವರ್ಕ್, ಓಕೆ, ನಿಮ್ಮ ಟೈಮ್ ವೇಸ್ಟ್ ಮಾಡುವಂಥ ಹೋಮ್ವರ್ಕ್ ಅಲ್ಲ. ನೀವೇನು ಟೈಮ್ ಕೊಡ್ತೀರಾ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯೋರ್ ಕೆರಿಯರ್. ಓಕೆ, ಸೊ ಅರಿಥಮೆಟಿಕ್ ಪ್ರಾಕ್ಟೀಸ್ ಅಂತ, ರೈಟ್ ಅ ಪೈಥನ್ ಪ್ರೋಗ್ರಾಮ್ ದಟ್ ಪರ್ಫಾರ್ಮ್ಸ್ ಬೇಸಿಕ್ ಅರಿಥಮೆಟಿಕ್ ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆನ್ 2 ನಂಬರ್ಸ್. ಓಕೆ, 2 ನಂಬರ್ಸ್ ಎ ಮತ್ತು ಬಿನೇ ನೀವೇ ತೊಗೊಳ್ಳಿ. ಸೊ ನಾನು ಏನು ಅವಾಗಲೇ ತೋರಿಸಿದ್ದೀನಿ ಅದೇ ಕೋಡ್ನ ಮತ್ತೆ ಬರೆಯೋಕೆ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನನಗೆ ನೀವು ಬಾಡ್ ಮಾಸ್ ಥರ ಏನಾದರೂ ಟ್ರೈ ಮಾಡಬೇಕು, ಲೈಕ್ ಮಲ್ಟಿಪಲ್ ಫುಲ್ ಕಾಂಪ್ಲೆಕ್ಸು. ಅದನ್ನು ಟ್ರೈ ಮಾಡಿ. ಟ್ರೈ ಮಾಡಾದಮೇಲೆ ಇನ್ನೊಂದು ಸ್ವ್ಯಾಪ್ 2 ವೇರಿಯಬಲ್ಸ್. ಸ್ವ್ಯಾಪ್ 2 ವೇರಿಯಬಲ್ಸ್ ಅಂದರೆ ಏನು ಡೌಟ್ ಆಗ್ತಿದೆಯಾ? ಸೊ ಅದನ್ನು ಸಹ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸ್ವ್ಯಾಪ್ 2 ವೇರಿಯಬಲ್ಸ್ ಅಂದರೆ ಅದನ್ನು ನೀವು ಮಾಡಬೇಕು ಬೇಸಿಕಲಿ. ಲೈಕ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಕೋಡ್ ಹೆಂಗಿರುತ್ತಂತ. ಸೊ ನಾನು a = 10 ಅಂತ ತಗೋತೀನಿ, b = 20 ಅಂತ ತಗೋತೀನಿ. ಓಕೆ, ಈಗ ನಾನು ಎದ್ರ ವ್ಯಾಲ್ಯೂನ ಬಿಗೆ ಅಸೈನ್ ಮಾಡಬೇಕು, ಬಿದ್ರ ವ್ಯಾಲ್ಯೂನ ಎಗೆ ಅಸೈನ್ ಮಾಡಬೇಕು. ಹಾಗೇನು ಮಾಡ್ತೀನಿ, ಎದ್ರ ವ್ಯಾಲ್ಯೂನ ಲೈಕ್ ಬಿದ್ರ ವ್ಯಾಲ್ಯೂನ ಲೈಕ್ ಎದ್ರ ವ್ಯಾಲ್ಯೂನ ಬಿಗೆ ಹಾಕ್ತೀನಿ. ಸೊ ಬಿ ಈಗ 10 ಆಗಿರುತ್ತೆ. ಈಗ ಎಗೆ ಬಿನ ಅಸೈನ್ ಮಾಡ್ತೀನಿ,
ಈಗ ಏನು 10 ಆಗೋಗುತ್ತೆ. ಬಿಯಲ್ಲಿ ಇದ್ದಿದ್ದು 20 ಎಲ್ಲಿಗೋ ಹೊರ್ಟೋಯ್ತು. ಸೊ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಏನಾದರೂ ಮಾಡಿ ಗೂಗಲ್ ಮಾಡಿ, ಚಾಟ್ ಜಿಪಿಟಿ ಕೇಳಿ, ಟೋಟಲಿ ಸ್ವ್ಯಾಪ್ ಮಾಡಕ್ಕೆ ಒಂದು ಕೋಡ್‌ನ ಬರ್ಕೊಂಡು ರೆಡಿ ಆಗಿರಿ. ಸೊ ದಿಸ್ ಈಸ್ ಯುವರ್ ಹೋಮ್ ವರ್ಕ್ ಫಾರ್ ದ ಸೆಕೆಂಡ್ ವಿಡಿಯೋ. ಆ್ಯಂಡ್ ನೀವೇನಾದರೂ ಬಿಲ್ಡ್ ಇನ್ ಪಬ್ಲಿಕ್‌ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರೆ, ನಾನು ಆವಾಗಲೇ ಹೇಳಿರೋ ಹಾಗೆ ಹೋಗ್ಬಿಟ್ಟು ಲಿಂಕ್ಡ್ಇನಲ್ಲಿ, ಟ್ವಿಟ್ಟರಲ್ಲಿ ಈ ಕಾನ್ಸೆಪ್ಟ್ಸ್ ಕಲಿತೆ ಇವತ್ತು. ಇದೆಲ್ಲ ಕಲ್ತಿದ್ದೀನಿ ಆ್ಯಂಡ್ ಹೋಮ್‌ವರ್ಕ್‌ನ ಸಹ ಕಂಪ್ಲೀಟ್ ಹೋಮ್‌ವರ್ಕ್ ಅಂತ ಹೇಳಕ್ಕೆ ಹೋಗಬೇಡಿ. ಲೈಕ್ ಕೋಡ್‌ನ ಸಹ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಪೋಸ್ಟ್ ಮಾಡಿ. ಫ್ರೆಂಡ್ಸ್‌ಗೂ ಸಹ ಶೇರ್ ಮಾಡಿ. ನೋಡಿ ನಿಮಗೂ ಹೆಲ್ಪ್ ಆಗಿದೆ. ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಜವಾಗ್ಲೂ ಹೆಲ್ಪ್ ಆಗಿದೆ. ನಿಮ್ಮ ಫ್ರೆಂಡ್ಸ್‌ಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಯಾವುದೇ ರೀತಿಯ ಡೌಟ್ಸ್ ಇದ್ದರೆ, ಯಾವುದೇ ರೀತಿಯಾಗಲಿ ಲೈಕ್ ವೆರಿ ಸಿಂಪಲ್ ಇದ್ರೂ ಪರವಾಗಿಲ್ಲ. ನನಗೂ ಇತ್ತು, ನಾನು ನಿಮ್ಮ ಥರ ಇದ್ದಾಗ. ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನಾನಿಲ್ಲ ಅಂದರೆ ಬೇರೆಯವರು ಯಾರಾದ್ರು ಗೊತ್ತಿರೋರಾದರೂ ಆನ್ಸರ್ ಮಾಡ್ತಾರೆ. ಯಾಹ್ ಪ್ರಿಟಿ ಮಚ್ ಡನ್ ವಿತ್ ದಿಸ್ ಲೆಕ್ಚರ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್. ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಯಾಹ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್.